ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್, ನನ್ನ ಜೊತೆಯಲ್ಲಿ ಅಶ್ವಿನಿ ದೇವಾಡಿಗ ಕೂಡ ಇದ್ದಾರೆ. ಇವತ್ತಿನ ಈ 9 ಗಂಟೆಯ ಮುಂಜಾನೆ ಮುನ್ನೋಟದಲ್ಲಿ DK ಶಿವಕುಮಾರ್ ಅವರು ಇವತ್ತು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಆದ ನಂತರ ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರ ರಾಮನಗರ ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮೊನ್ನೆ ಪದಗ್ರಹಣವನ್ನು ಸ್ವೀಕರಿಸುವಾಗ ಹೇಳಿದರು, ನೀವಿದ್ದಲ್ಲಿಗೆ ನಾನೇ ಬರ್ತೀನಿ, ಹಳ್ಳಿಗೂ ಬರ್ತೀನಿ, ಗ್ರಾಮಕ್ಕೂ ಬರ್ತೀನಿ ಅಂತ ಹೇಳಿದರು. ಎಸ್, ಇವತ್ತು ಅದನ್ನು ಸಾಕಾರ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇವತ್ತು ಈ ಎಲ್ಲ ಗೊಂದಲಗಳ ನಡುವೆ, ಇದೆಲ್ಲ ಸವಾಲುಗಳ ನಡುವೆ ಅವರು ಮುಂದಿರುವಂಥ ದರ ಏರಿಕೆ, ನಿರುದ್ಯೋಗ, ಹಾಗೆ ಮತ್ತೊಂದು ಇದೆಲ್ಲದರ ನಡುವೆ ಇವತ್ತು ಎಲ್ಲರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ನೀವಿರುವಲ್ಲರಿಗೆ ಬಂದು ನಿಮ್ಮನ್ನು ಭೇಟಿ ಆಗ್ತಾರೆ DK ಶಿವಕುಮಾರ್. ದರ ಏರಿಕೆ ಸವಾಲು, ಸ್ವಕ್ಷೇತ್ರಕ್ಕೆ CM DK ಶಿವಕುಮಾರ್ ಅವರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಕೃತಜ್ಞತಾ ಸಂಭ್ರಮೋತ್ಸವದ ನಡುವೆ CMಗೆ 16 ಸವಾಲುಗಳಿದ್ದಾವೆ. ನವ ಯುವ ಯುಗಕ್ಕೆ ರಿಲೀಫ್ ಕೊಡ್ತಾರಾ CM DK ಶಿವಕುಮಾರ್? ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತಾರೆ DK ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇದೆ ಎಲ್ಲರಲ್ಲೂ. ತಮ್ಮ ಕ್ಷೇತ್ರ ಪ್ರವಾಸದಲ್ಲಿ ಜನರಿಗೆ ಬಿಗ್ ರಿಲೀಫನ್ನು DK ಶಿವಕುಮಾರ್ ಅವರು ಕೊಡ್ತಾರೆ. ಕೇವಲ ಕ್ಷೇತ್ರದ ಜನರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನರಿಗೆ DK ಶಿವಕುಮಾರ್ ಅವರು ದರ ಏರಿಕೆಯಿಂದ ಬಸವಳಿದು ಹೋಗಿರುವಂಥ ಜನರಿಗೆ ಒಂದು ಕೊಂಚ ನೆಮ್ಮದಿಯಿಂದ ಉಸಿರಾಡೋ ಹಾಗೆ ಒಂದು ರಿಲೀಫ್ ಕೊಡ್ಬೋದು ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ಇದ್ದಾರೆ. DK ಶಿವಕುಮಾರ್ ಅವರು ಹೊಸತಕ್ಕೆ ಈಗ ಮುನ್ನುಡಿಯನ್ನು ಬರಿತಾ ಇದ್ದಾರೆ. ನೋಡಿ, ಅವರು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಎಲ್ಲರೂ ಬಳಸುವಂಥ ಬಸ್ನಲ್ಲಿ ಓಡಾಡ್ತಾರೆ. ಈ ರೀತಿಯಾಗಿ DK ಶಿವಕುಮಾರ್ ಅವರು ಒಂದು ಹೊಸ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಹೀಗೂ ಇರ್ತಾರೆ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದ್ದಾರೆ. ಇವತ್ತು ಸುಮಾರು 20 ಗ್ರಾಮಗಳಲ್ಲಿ DK ಶಿವಕುಮಾರ್ ಅವರು ಸಂಚಾರವನ್ನು ಮಾಡ್ತಾರೆ. ಒಂದೊಂದು ಪಂಚಾಯತ್ ವ್ಯಾಪ್ತಿಯಲ್ಲೂ ಕೂಡ ಸುಮಾರು 30 ನಿಮಿಷಗಳ ಕಾಲ ಇರ್ತಾರೆ. ಸದಾಶಿವನಗರದಿಂದ ಮೆಟ್ರೋದಲ್ಲಿ ಹೊರಟವರು DK ಶಿವಕುಮಾರ್ ಅವರು ಹಾರೋಹಳ್ಳಿ ಸರ್ಕಲ್ನಿಂದ ಆನಂತರ ತಮ್ಮ ಗ್ರಾಮಗಳ ಓಡಾಟವನ್ನು ಶುರು ಮಾಡ್ತಾರೆ. DK ಶಿವಕುಮಾರ್ 2 ಕಡೆಗಳಲ್ಲಿ ವಿಶೇಷವಾದಂಥ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂಭ್ರಮೋತ್ಸವದ ಸಮಯದಲ್ಲಿ, ಅಭಿನಂದನೆಯನ್ನು ಸಲ್ಲಿಸುವಂಥ ಸಮಯದಲ್ಲಿ DK ಶಿವಕುಮಾರ್ ಅವರು ರಾಜ್ಯದ ಜನರಿಗೆ ಒಂದು ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಹೇಳಿ ಚರ್ಚೆ ಇದೆ. ಅಂಥ ನಿರೀಕ್ಷೆಗಳು CM ಇಂದ ಬಹುತೇಕವಾಗಿರುತ್ತೆ. ಸಾಕಷ್ಟು ಸವಾಲುಗಳಿದೆ. ಸವಾಲುಗಳ ಮಧ್ಯೆ ಬಂದಂಥ ಸರ್ಕಾರ ಇದು. ಹಾಗಾಗಿ ಈ ಸವಾಲುಗಳ ಮಧ್ಯದಲ್ಲಿ ನಡೀತಾ ಇರುವಂಥ ಸಂಭ್ರಮೋತ್ಸವ, ಈ ಸಂಭ್ರಮೋತ್ಸವದ ಸಂದರ್ಭದಲ್ಲಿ ನಮಗೊಂದು ಗುಡ್ ನ್ಯೂಸ್ ಸಿಗುತ್ತಾ? ಅವರನ್ನ ಜನ ಗೆಲ್ಲಿಸಿದ್ರು, ಅಭೂತಪೂರ್ವವಾದಂಥ ಗೆಲುವು. ಆ ಗ್ರಾಮಗಳ ಜನ ಇದ್ದಾರಲ್ಲ, ಅವರೆಲ್ಲರೂ ಕಳೆದ 2008ರಿಂದ DK ಶಿವಕುಮಾರ್ ಅವರು ಕೈ ಬಿಟ್ಟಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್ ದರ ದುಬಾರಿ ಆಗಿದೆ. ಇದರ ಮಧ್ಯೆ ನೂತನ ಸರ್ಕಾರಕ್ಕೆ ಅನಿಲ ದರ ಏರಿಕೆ ಸವಾಲು. ಇವತ್ತು ಸಿಲಿಂಡರ್ ದರ ಕೂಡ ಏರಿಕೆ ಆಯಿತು. 29 ರೂಪಾಯಿ ದರ ಏರಿಕೆ. ಕಳೆದ 3 ತಿಂಗಳಲ್ಲಿ ಸರಿಸುಮಾರು 89 ರೂಪಾಯಿ ಏರಿಕೆ ಆಗಿದೆ. ದರ ಏರಿಕೆ ಟ್ರಬಲ್ ಇದೆಯಲ್ಲ, ಇದು ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಆ ಹೊರೆಯನ್ನ ಇಳಿಸುವಂತ ಕೆಲಸವನ್ನ CM ಮಾಡ್ತಾರಾ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಡೀಸೆಲ್ ದುಬಾರಿ, ಪೆಟ್ರೋಲ್ ದುಬಾರಿ, ಅದರ ಜೊತೆಯಲ್ಲಿ ಇದನ್ನು ನಂಬಿಕೊಂಡಿರುವಂಥ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇದೆ. ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಇದರ ದರವನ್ನು ಇಳಿಸುವಂಥ ಕೆಲಸಗಳಾಗುತ್ತಾ ಅನ್ನುವಂಥ ಒಂದಷ್ಟು ನಿರೀಕ್ಷೆ. ದರ ಏರಿಕೆಯ ಬಗ್ಗೆ ನಾವು ಪ್ರತಿ ಸಲವೂ ಕೂಡ ಅದು ಪೆಟ್ರೋಲ್, ಡೀಸೆಲ್ ಹಾಗೆ ಗ್ಯಾಸ್ ದರ ಏರಿಕೆ ಆದಾಗ ನಾವು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರನ್ನು ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಕೇಂದ್ರ ಏರಿಸಿದ್ದು ನಾವು ಕಮ್ಮಿ ಮಾಡೋಕ್ಕಾಗತ್ತಾ ಅಂತೇಳಿ ಹೇಳ್ತಾ ಇದ್ರು. ಆದರೆ ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನೀವೇ ಹೇಳಿರೋ ಹಾಗೆ ಕಾರ್ಯಕರ್ತ ಇವತ್ತು ಮುಖ್ಯಮಂತ್ರಿ ಆಗಿರೋದು, ಇದು ನಿಮ್ಮದೇ ಕುರ್ಚಿ. DK ಶಿವಕುಮಾರ್ ಅವರು ಮಾತಲ್ಲೂ ಕೂಡ ಹಿಂಗೆ ಹೇಳ್ತಾರೆ. ಹೀಗಿರುವಾಗ ರಾಜ್ಯದ ಜನ ದರ ಏರಿಕೆಯಿಂದ ಬಸವಳಿದು ಹೋಗಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿದ್ರು, ರಾಜ್ಯದ ಸುಂಕ ಇಳಿಸಲ್ಲ ಅಂತೇಳಿ ಹೇಳಿದರು. ಕೇಂದ್ರ ಹೆಚ್ಚಿಸಿದೆ, ನಾವು ಇಳಿಸೋಕ್ಕಾಗತ್ತಾ ಅಂತೇಳಿ. ಸಿದ್ದರಾಮಯ್ಯ ಸರ್ಕಾರ ಹಂಗೆ ಹೇಳಿತ್ತು. ಕೇಂದ್ರ ದರ ಏರಿಕೆ ಮಾಡಿದ, ನಾವು ಯಾಕೆ ಇಳಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರು ಕೇಳಿದರು. ಸಿದ್ದರಾಮಯ್ಯ ಮಾತಿಗೆ ಜೈ ಅಂದಿದ್ದ ಅಂದಿನ ಸಚಿವರುಗಳು ಇದೀಗ ಯುವ ಯುಗ ಅಂಥೇಳಿ CM DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. 2 ವರ್ಷದಲ್ಲಿ ನಾನೇನೋ ಮಾಡ್ತೀನಿ ಅಂಥೇಳಿ ಜನರಿಗೊಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಜನರ ಸರ್ಕಾರ ಅಂಥೇಳಿ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಜನರಿಗೆ ತಾಪತ್ರೆ ಎದುರಾದಾಗ, ಜನರ ಸಮಸ್ಯೆಗೆ, ಜನರ ಬದುಕು ಬವಣೆಗೆ ತಾವು ಸ್ಪಂದಿಸಬೇಕಲ್ಲ. ದರ ಏರಿಕೆ ಆಗ್ತಾ ಇದೆ.
ಇಲ್ಲಿವರೆಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ರೇಟ್ ಜಾಸ್ತಿ ಆಗ್ತಿತ್ತು. ಈಗ ಗೃಹ ಬಳಕೆಯ ಸಿಲಿಂಡರ್ ದರವೂ ಕೂಡ ಜಾಸ್ತಿ ಆಗಿದೆ. ಆದರೆ ಇದರ ದರವನ್ನು ಕಮ್ಮಿ ಮಾಡೋದು, ಹೆಚ್ಚು ಮಾಡೋದು ಕೇಂದ್ರ ಆಗಿರೋದ್ರಿಂದ ಈ ಡಿ ಕೆ ಶಿವಕುಮಾರ್ ಅವರಿಗೆ ತೈಲ ದರವನ್ನ ತಮ್ಮ ರಾಜ್ಯದ ಸುಂಕವನ್ನಾದರೂ ಕೂಡ ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅನ್ನುವಂಥದ್ದು ಜನ ಎದುರು ನೋಡ್ತಾ ಇದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ದರ ಏರಿಕೆ ಆಗ್ತಾನೇ ಇತ್ತು, ಆ ಸಮಯದಲ್ಲಿ ನಾವು ಸಿದ್ದರಾಮಯ್ಯನವರನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದಲ್ಲ, ರಾಜ್ಯಕ್ಕೆ ಬರುವಂಥ ಲಾಭದಲ್ಲಿ ಸ್ವಲ್ಪ ತಾವು ಇದರಲ್ಲಿ ಬ್ಯಾಲೆನ್ಸ್ ಮಾಡ್ಬೋದಲ್ಲ ಅಂಥೇಳಿ ಕೇಳಿದಾಗ ಅವತ್ತು ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅನ್ನೋದನ್ನು ಮೊದಲು ಕೇಳೋಣ ಬನ್ನಿ. ಅವ್ರು ಏರ್ಸೋದು ನಾವು ಕಡಿಮೆ ಮಾಡೋದ? ಅವ್ರಿಗೆ ನೀವು ಏನು ಮಾತಾಡೋದೇ ಇಲ್ಲ. ಅವ್ರು ಏರ್ಸಿದ್ರು ನಾವು ಕಡಿಮೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಿರೋ ಹೊರತು ಅವ್ರು ಏರ್ಸಿದ್ರ ಬಗ್ಗೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು, ಮನಮೋಹನ್ ಸಿಂಗ್ರವರು ಎಷ್ಟಿತ್ತು ಪೆಟ್ರೋಲ್ ಬೆಲೆ? 48 ರೂಪಾಯಿ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 48 ರೂಪಾಯಿ, ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು. ಗ್ಯಾಸ್ ಬೆಲೆ ಎಷ್ಟಿತ್ತು? 414. ಈಗ ಎಷ್ಟಾಗಿದೆ? ಮತ್ತೆ ಯಾರು ಮಾಡಿದ್ರು ಇದನ್ನ? ನೀವೇನು ರಾಜ್ಯದ ಜನತೆಗೆ ಏನಾದ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ ರಾಜ್ಯ ಸರ್ಕಾರದಿಂದ? ಅಲ್ಲ, ಇನ್ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ? ಅವ್ರು ಹೆಚ್ಚು ಮಾಡಿದ್ರೆ ನೀವು ಕಡಿಮೆ ಮಾಡಿ ಅಂತ ಜನರಿಗೆ ಏನಾದ್ರು ನೀವು ನಿಮ್ಮ ಕಡೆಯಿಂದ ಸಹಕಾರ ಕೊಡ್ತೀರೇನೋ? ಅವ್ರು ಏರ್ಸೋದು ನಾವು ಕಡಿಮೆ ಮಾಡೋದ? ಅವ್ರಿಗೆ ನೀವು ಏನು ಮಾತಾಡೋದೇ ಇಲ್ಲ. ಅವ್ರು ಏರ್ಸಿದ್ರು ನಾವು ಕಡಿಮೆ ಮಾಡ್ತೀವಿ ಅಂತ ಪ್ರಶ್ನೆ ಕೇಳ್ತಿರೋ ಹೊರತು ಅವ್ರು ಏರ್ಸಿದ್ರ ಬಗ್ಗೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು, ಮನಮೋಹನ್ ಸಿಂಗ್ರವರು ಎಷ್ಟಿತ್ತು ಪೆಟ್ರೋಲ್ ಬೆಲೆ? 48 ರೂಪಾಯಿ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 48 ರೂಪಾಯಿ, ಪೆಟ್ರೋಲ್ ಬೆಲೆ 70 ರೂಪಾಯಿ ಇತ್ತು. ಗ್ಯಾಸ್ ಬೆಲೆ ಎಷ್ಟಿತ್ತು? 414. ಈಗ ಎಷ್ಟಾಗಿದೆ? ಮತ್ತೆ ಯಾರು ಮಾಡಿದ್ರು ಇದನ್ನ? ನೀವೇನು ರಾಜ್ಯದ ಜನತೆಗೆ ಏನಾದ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀರಾ ರಾಜ್ಯ ಸರ್ಕಾರದಿಂದ? ಅಲ್ಲ, ಇನ್ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಿ? ಅವ್ರು ಹೆಚ್ಚು ಮಾಡಿದ್ರೆ ನೀವು ಕಡಿಮೆ ಮಾಡಿ ಅಂತ ಜನರಿಗೆ ಏನಾದ್ರು ನೀವು ನಿಮ್ಮ ಕಡೆಯಿಂದ ಸಹಕಾರ ಕೊಡ್ತೀರೇನೋ? ಅವ್ರು ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಕೇಳಿಸ್ಕೊಂಡ್ರಲ್ವಾ? ಇದು ಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ ಮಾತು. ಅವ್ರು ಹೆಚ್ಚು ಮಾಡೋದು, ನಾವು ಕಡಿಮೆ ಮಾಡೋಕ್ಕಾಗತ್ತಾ, ಅವ್ರನ್ನ ಕೇಳಲ್ಲ ನೀವು ಅನ್ನುವಂಥ ಮಾತನ್ನು ಹೇಳಿದರು. ರಾಜ್ಯದ ಪಾಲಿನ ಸುಂಕ ಏನಿದೆ ಅದನ್ನು ಕಡಿಮೆ ಮಾಡಿ ಅನ್ನುವಂಥದ್ದನ್ನು ರಾಜ್ಯದ ಜನ ಕೇಳಿದಂಥ ಸಂದರ್ಭದಲ್ಲಿ ಆಗ ಸಿಎಂ ಆಗಿದ್ದಂಥ ಸಿದ್ದರಾಮಯ್ಯನವರು ಕೊಟ್ಟಂಥ ಉತ್ತರ ಇದು. ಈಗ ಇರುವಂಥ ನಿರೀಕ್ಷೆ, ಸಿಎಂ ಬದಲಾಗಿದ್ದಾರೆ, ಈಗಲಾದರೂ ರಾಜ್ಯಕ್ಕೆ ಬರ್ತಾ ಇರುವಂಥ ಈ ಸುಂಕ ಏನಿದೆ ಇದರಿಂದ ಏನಾದರೂ ಕಡಿಮೆ ಮಾಡ್ತಾರಾ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಂತೂ ಇದೆ. ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಅದರ ಮಧ್ಯದಲ್ಲಿ ಈಗ ನಡೀತಾ ಇರುವಂಥ ಸಂಭ್ರಮೋತ್ಸವ. ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಅಂತಾನೆ ಫೇಮಸ್. ತಮ್ಮ ದೀರ್ಘಕಾಲದ ಪಾಲಿಟಿಕ್ಸ್ನಲ್ಲಿ ಹಲವು ಬಾರಿ ಏಳು ಬೀಳುಗಳನ್ನು ಎಲ್ಲವನ್ನೂ ಕೂಡ ಕಂಡವರು. ಕನಕಪುರದ ಮಣ್ಣಿನ ಮಗನಾಗಿ ಈ ರಾಜಕೀಯ ಪ್ರವೇಶ ಮಾಡಿದಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟವನ್ನು ಈಗ ಅಲಂಕರಿಸಿದ್ದಾರೆ. ಹೀಗಾಗಿ ಇವತ್ತು ಅವರನ್ನು ಗೆಲ್ಲಿಸಿದಂಥ ಮತದಾರರಿಗೆ, ಅವರಿನ ಗ್ರಾಮಸ್ಥರಿಗೆ ಡಿ ಕೆ ಶಿವಕುಮಾರ್ ಧನ್ಯವಾದವನ್ನು ಅರ್ಪಿಸುವಂಥ ನಿಟ್ಟಿನಲ್ಲಿ ಯಾತ್ರೆಯೊಂದನ್ನು ನಡೆಸ್ತಾ ಇದ್ದಾರೆ, ಸಂಭ್ರಮೋತ್ಸವವನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿ ಇರುತ್ತೆ ಸಂಭ್ರಮೋತ್ಸವ ಇಲ್ಲಿದೆ ನೋಡಿ ಡೀಟೇಲ್ಸ್. ನೋಡಿದ್ದೇನೆ, ಇಷ್ಟು ಕೆಲಸ ಆಗಿಲ್ಲ. ಇವರು ಬಂದ ಮೇಲೆ ಆಗಿರುವಂತ ಕೆಲಸ ಅಷ್ಟು ಕೆಲಸ ನಾನು ಆಗಿಲ್ಲ. ಇನ್ನೂ ಪ್ರೋತ್ಸಾಹ ಕೊಡ್ಬೇಕು ಅವ್ರ ಬಡವ್ರಿಗೆ. ಅವ್ರವ್ರ ಲೀಡರ್ಗೆ ಕೊಟ್ಕೊಳ್ಳೋದಲ್ಲ, ಬೇರೆ ಜನಗಳಿಗೂ ಮಾಡ್ಬೇಕು, ಅವ್ರು ಸಹಾಯ ಮಾಡ್ಬೇಕು. ಸುಮ್ಮನೆ ಅವ್ರವ್ರ ಲೀಡರ್ಗೆ ಬೆಳೆಸ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ. ಮುಖಂಡರು, ಹಳೆ ಮುಖಂಡರು ಇದಾರಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಅವ್ರು
ಗ್ಯಾರಂಟಿ ಬಿಟ್ಬಿಡ್ಬೇಕು ಸರ್. ಇನ್ನು ಪಾಪ ಕೆಲವರು ಓಲ್ಡ್ ಮಿಷನ್ ಬರ್ತಾ ಇಲ್ಲ, ತುಂಬಾ ಜನ ತೊಂದರೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಸಾರುಗಳು ಆಗ್ತಾ ಇಲ್ಲ. ಈ ಗ್ಯಾರಂಟಿಯನ್ನು ಬಿಟ್ಬಿಟ್ಟು ಓಲ್ಡ್ ಮಿಷನ್ ಮಾತ್ರ ಎಲ್ಲರಿಗೂ ವಯಸ್ಸು ಭಾರಿ ಒಳ್ಳೆ ಹೊಂದಿಲ್ಲ. ಸಿಎಂ ಆದ ಬಳಿಕ ಸ್ವಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್. ಕನಕಪುರದಲ್ಲಿಂದು ಸಿಎಂ ಭರ್ಜರಿ ರೋಡ್ ಶೋ. ಡಿಕೆ ಶಿವಕುಮಾರ್ ಎಂಬ ಹೆಸರಿನಿಂದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ. ರಾಜಕೀಯದಲ್ಲಿ ಒಬ್ಬ ನಾಯಕ ಮತ್ತು ಒಂದು ಕ್ಷೇತ್ರ ಅಂದ್ರೆ ಅದು ಕೇವಲ ಭೌಗೋಳಿಕ ಸಂಬಂಧವಲ್ಲ, ಅದು ಭಾವನಾತ್ಮಕ ಬಂಧ. ರಾಜ್ಯ ರಾಜಕೀಯದ ಚದುರಂಗದ ಆಟದಲ್ಲಿ ಅತ್ಯಂತ ಪ್ರಬಲವಾಗಿ ಕೇಳಿಬರುವಂತಹ ಹೆಸರು ಕನಕಪುರ ಮತ್ತು ಡಿಕೆ ಶಿವಕುಮಾರ್. ಇವೆರಡೂ ಒಂದಕ್ಕೊಂದು ಪರ್ಯಾಯ ಪದಗಳಂತೆ ಬೆರೆತು ಹೋಗಿವೆ. ಡಿಕೆ ಶಿವಕುಮಾರ್ ರಾಜಕೀಯ ಉಗಮದಲ್ಲಿ ಕನಕಪುರದ ಪಾತ್ರ ಹಿರಿದು ತಮ್ಮ ಆರಂಭಿಕ ದಿನಗಳಿಂದಲೂ ಕೂಡ ಡಿಕೆಶಿ ಕೇವಲ ತಮ್ಮ ರಾಜಕೀಯ ಚಟುವಟಿಕೆಗಳ ತಾಣವನ್ನಾಗಿ ಮಾಡಿಕೊಳ್ಳಿಲ್ಲ, ಬದಲಾಗಿ ತಮ್ಮ ರಾಜಕೀಯ ಅಸ್ತಿತ್ವದ ಭದ್ರಕೋಟೆಯಾಗಿ ರೂಪಿಸಿಕೊಂಡರು. ಸಾಮಾನ್ಯ ಕಾರ್ಯಕರ್ತನಾಗಿ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ಡಿಕೆಶಿ ಹಂತ ಹಂತವಾಗಿ ಬೆಳೆದವರು. ಸಿಎಂ ಪಟ್ಟದವರೆಗೆ ಏರಲು ಅವಕಾಶ ಕೊಟ್ಟ ಕನಕಪುರದ ಜನರಿಗೆ ಇಂದು ಡಿಕೆಶಿ ಧನ್ಯವಾದವನ್ನು ತಿಳಿಸಲಿದ್ದಾರೆ. ಲಂಚಕೋರರನ್ನು ಡಿಕೆಶಿ ಬಿಗಿ ಮಾಡಬೇಕು. ಅವಾಗ ಏನಾದ್ರು ಅನ್ಕೊಂಡಿದ್ರ ನಾನು ಸಿಎಂ ಆಗಬೇಕು, ನಾನು ರಾಜಕಾರಣಕ್ಕೆ ಬರ್ಬೇಕಂತ ಅನ್ಕೊಂಡಿದ್ರ ಅವಾಗ? ಇಲ್ಲ ಬಲ್ಲ ಹಣೆ ಬರ, ಏನೂ ಮಾಡೋಕ್ಕಾಗಲ್ಲ. ಅದೃಷ್ಟ ಅವ್ರನ್ನ ಕರ್ಕೊಂಡೋಗಿ ಬಿಡ್ತಾ ಇಲ್ಲ ಅಷ್ಟೇ. ಅದೃಷ್ಟ ಕರ್ಕೊಂಡ್ಬಿಡ್ತು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾವ್ರೆ. ರೋಡ್ಗಳು ಮಾಡಿದ್ದಾರೆ, ಎಲ್ಲ ರೋಡ್ಗಳ ನೋಡಿದ್ದೀರಲ್ಲ ನೀವು. ರೋಡಲ್ಲಿ ಯಾವ ಥರ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದಾರಲ್ವ. ರೋಡ್ಗಳ ಚೆನ್ನಾಗಿ ಮಾಡಿದ್ದಾರೆ. ಕೋಡಹಳ್ಳಿ, ಗೀಗಳ್ಳಿ, ಸಾತ್ನೂರು ಈ ಕಡೆ ಎಲ್ಲ ಭಾರಿ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ದುಡ್ದವ್ರೆ, ಕಷ್ಟಪಟ್ಟವ್ರೆ, ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ, ಎಲ್ಲ ಥರ ಮಾಡವ್ರೆ. ಏನು ನಿರೀಕ್ಷೆ ಇದೆ ಅಂತ ಈ ಭಾಗಕ್ಕೆ? ಇನ್ನು ನೋಡಬೇಕು, ಕಾದು ನೋಡಬೇಕು. ತುಂಬ ಖುಷಿ ಆಗುತ್ತಣ್ಣ? ತುಂಬ ಖುಷಿ ಆಗುತ್ತೆ. ಸೊ ಲೇಟ್ ಆಯ್ತಾ ಸೇಮ್ ಆಗೈತೆ ಏನಾದರೂ? ಏನಿಲ್ಲ, ದೇವರು ಇದು ಇವಾಗ ಹೊಲ್ದ ಇದು ಮಾಡೋ ಹೈಕಮಾಂಡ್ ಇವಾಗ ಸೂಚಿಸವ್ರೆ. ಸರ್ ನಮಗೆ ಅಭಿವೃದ್ಧಿ ಕೆಲಸ ಕೊಟ್ಟರೆ ಒಳ್ಳೇದು ಆಯ್ತದ. ಅವ್ರಿಗೆ ಇನ್ನೂ 7-8 ವರ್ಷ ಇರ್ತಾರೆ. ಅಭಿವೃದ್ಧಿ ಮಾಡಬೇಕಷ್ಟೇ. ರೈತರ ಜಮೀನಾಗ್ಬೋದು, ಖಾತೆ ಕಿರ್ದಿಗಳಾಗ್ಬೋದು, ತುಂಬ ಅಲಿಸ್ತಾರೆ ಜನಗಳನ್ನ. ಅದನ್ನು ಬಿಗಿ ಮಾಡಬೇಕು. ಅವರು ಲಂಚ್ಗೋರನ್ನ ಬಿಗಿ ಮಾಡಬೇಕು. ಇಂದು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಕನಕಪುರದ ಜನರನ್ನ ಡಿಕೆಶಿ ಭೇಟಿಯಾಗಲಿದ್ದಾರೆ. ಕಾರ್ಯಕರ್ತನಿಂದ ಸಿಎಂ ಆಗುವವರೆಗೆ ಬೆನ್ನಿಗೆ ನಿಂತಿರುವಂತಹ ಕ್ಷೇತ್ರದ ಜನರಿಗೆ ಧನ್ಯವಾದವನ್ನು ಅರ್ಪಿಸಲಿದ್ದಾರೆ. ದೇವಸ್ಥಾನಗಳಿಗೆ ಭೇಟಿ ನೀಡಲಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಊರುಗಳಿಗೆ ಭೇಟಿ ನೀಡಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ತವರಿನಲ್ಲಿ ಡಿಕೆ ರೂಟ್ ಮ್ಯಾಪ್. ತವರು ಕ್ಷೇತ್ರ ಕನಕಪುರದಲ್ಲಿ ಇಂದು ಡಿಕೆ ಶಿವಕುಮಾರ್ ರೋಡ್ ಶೋ ನಡೆಸಲಿದ್ದಾರೆ. ಹಾರೋಹಳ್ಳಿ ವೃತ್ತ, ಟಿ ಬೇಕುಪ್ಪೆ ಸರ್ಕಲ್, ನಾರಾಯಣಪುರ, ಕೋಡಿಹಳ್ಳಿಯಲ್ಲಿ ರ್ಯಾಲಿ ಮಾಡಲಿದ್ದಾರೆ. ಹೆರಿಂದ್ಯಾಪನಹಳ್ಳಿ, ಕೋಳಗೊಂಡನಹಳ್ಳಿ, ಹುಣಸಹಳ್ಳಿ, ಹೊಸದುರ್ಗದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಹೂಕುಂದ, ಮುಳ್ಳಹಳ್ಳಿ, ಕುರುಬರಹಳ್ಳಿ ಗೇಟ್, ಕಬ್ಬಾಳು ಗ್ರಾಮಗಳಲ್ಲಿ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ. ಹಳೆಯ ಪೊಲೀಸ್ ಸ್ಟೇಷನ್ ವೃತ್ತ, ಮೇಗಳ ಬೀದಿ, ಕನಕಪುರ ಟೌನ್, ಚನ್ನಬಸಪ್ಪ ಸರ್ಕಲ್ನಲ್ಲಿ ರ್ಯಾಲಿ ಕೂಡ ಮಾಡಲಿದ್ದಾರೆ. ಕನಕಪುರದೊಂದಿಗಿನ ಡಿಕೆಶಿ ಸಂಬಂಧಕ್ಕೆ ಕೇವಲ ರಾಜಕೀಯ ಬಣ್ಣವಿಲ್ಲ, ಅದರಲ್ಲಿ ಅಭಿವೃದ್ಧಿ, ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ, ಕನಕಪುರದ ಹಲವು ಕೆರೆಗಳನ್ನು ತುಂಬಿಸುವ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕಾವೇರಿಯಿಂದ ನೀರು ತಂದು 21ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆ ಅವರ ಪ್ರಮುಖ ಸಾಧನೆಗಳಲ್ಲಿ ಒಂದಾಗಿದೆ. ಅರ್ಕಾವತಿ ನದಿಯಿಂದ ನೀರನ್ನ ಎತ್ತಿ ದೊಡ್ಡ ಆಲಹಳ್ಳಿ ಸೇರಿ ಸುತ್ತಮುತ್ತಲ ಗ್ರಾಮಗಳಿಗೆ ಸೂಕ್ಷ್ಮ ನೀರಾವರಿ ಕಲ್ಪಿಸುವ ಯೋಜನೆಗೆ ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ. ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರುಣಿಸಿದ್ದಾರೆ. ರಸ್ತೆ ಸಂಪರ್ಕ ಮತ್ತು ಮೂಲಸೌಕರ್ಯ ಸೇರಿ ಪ್ರಮುಖ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಡಿಕೆಶಿ ಮಾಡಿದ್ದಾರೆ. ಆ ಮೂಲಕ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳುವಲ್ಲಿ ಮತ್ತು ಅದನ್ನು ಬಲಪಡಿಸುವಲ್ಲಿ ಡಿಕೆಶಿ ಯಶಸ್ವಿಯಾಗಿದ್ದಾರೆ. ಒಂದೆಡೆ ಕನಕಪುರದಿಂದ ಸತತ ಗೆಲುವು, ಮತ್ತೊಂದು ಕಡೆಗೆ ರಾಮನಗರ ಜಿಲ್ಲಾ ರಾಜಕಾರಣದಲ್ಲಿ ಹಿಡಿತ. ಇದೆಲ್ಲವೂ ಕೂಡ ರಾಮನಗರ ಜಿಲ್ಲೆಯಿಂದ 5ನೇ ಸಿಎಂ ಆಗಿ ಆಯ್ಕೆಯಾಗಲು ಡಿಕೆಶಿಗೆ ಮಾರ್ಗವಾಯಿತು. ಕೆಂಗಲ್ ಹನುಮಂತಯ್ಯ, ರಾಮಕೃಷ್ಣ ಹೆಗಡೆ, ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಬಳಿಕ ಡಿಕೆಶಿ ರಾಜ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಕನಕಪುರ ಕ್ಷೇತ್ರದಿಂದ ಸತತವಾಗಿ ಜಯಗಳಿಸಿದ್ದ ಡಿಕೆಶಿ ರಾಜಕೀಯ ಸಂಘರ್ಷ, ಏಳುಬೀಳು ಕಂಡು ಪಕ್ಷನಿಷ್ಠೆಯನ್ನ ಮೆರೆದು ಸಿಎಂ ಗಾದಿಗೆ ಏರಿದ್ದಾರೆ. ಹೀಗಾಗಿ ತಮ್ಮ ರಾಜಕೀಯ ಪಯಣಕ್ಕೆ ಸಾಕ್ಷಿಯಾಗಿರುವಂತಹ ಕ್ಷೇತ್ರದ ಜನರಿಗೆ ಧನ್ಯವಾದಗಳು ಹೇಳುವ ಮೂಲಕ ಋಣ ತೀರಿಸುವ ಪ್ರಯತ್ನವನ್ನು ನಡೆಸಿದ್ದಾರೆ.
ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಡಿ ಕೆ ಶಿವಕುಮಾರ್ ಅವರು ನಾವಾಗಲೇ ಹೇಳಿದ ಹಾಗೆ ಕನಕಪುರದ ಜನರಿಗೆ ಧನ್ಯವಾದವನ್ನು ತಿಳಿಸೋದಕ್ಕೆ ಇವತ್ತು ಕ್ಷೇತ್ರದಾದ್ಯಂತ ಸುಮಾರು 20 ಗ್ರಾಮಗಳಲ್ಲಿ ಓಡಾಡ್ತಾ ಇದ್ದಾರೆ. ನೀವಿದ್ದಲ್ಲಿಗೆ ಬಂದು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಡಿ ಕೆ ಶಿವಕುಮಾರ್ ಅವರು ಸಲ್ಲಿಸಲಿದ್ದಾರೆ. ಇದ್ರ ಜೊತೆಗೆ ಆ ಜನ ಸೇರಿದಂತೆ ಕನಕಪುರದ ಜನರು ಸೇರಿದಂತೆ ರಾಜ್ಯದ ಜನ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಮೇಲೆ ಆಸೆ ಗಣ್ಣಿನಿಂದ ನೋಡ್ತಾ ಇರೋದು ಪ್ರತಿದಿನವೂ ದರ ಏರಿಕೆ ಆಗ್ತಾ ಇದೆಯಲ್ಲ, ತಮ್ಮ ಅನುಕೂಲದಲ್ಲಿ ಅಥವಾ ತಮ್ಮ ಅವಕಾಶದಲ್ಲಿ ಏನೇನು ಮಾಡಬಹುದು ಅನ್ನೋದರ ಬಗ್ಗೆ ಒಂದಿಷ್ಟು ಭರವಸೆಯಿಂದ ನೋಡ್ತಾ ಇದ್ದಾರೆ. ಅದು ತೈಲ ದರವನ್ನು ಏನಾದರೂ ಕಮ್ಮಿ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ನೀವು ಕೂಡ ನಮ್ಮ ಜೊತೆಲಿ ಕರೆ ಮಾಡಿ ಮಾತಾಡ್ಬೋದು. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಕಲ್ಪಿಸಿಕೊಡ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. ಇವತ್ತಿನ ವಿಷಯ ಏನು ಕೇಳಿದರೆ, CM ಡಿ ಕೆ ಶಿವಕುಮಾರ್ಗೆ ಸಂಭ್ರಮೋತ್ಸವದ ನಡುವೆ ಸವಾರಿ ತೈಲ ದರ ಇಳಿಕೆ ಮಾಡೋ ಮೂಲಕ ರಿಲೀಫ್ ನೀಡ್ತಾರ? ದುಬಾರಿ ದುನಿಯಾದಲ್ಲಿ ಕಂಗಾಲಾಗಿರೋರಿಗೆ ಡಿ ಕೆ ಶಿವಕುಮಾರ್ ಅವರು ಗಿಫ್ಟ್ ಕೊಡ್ತಾರಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು, ನಿಮ್ಮ ಅನಿಸಿಕೆಯನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸಪ್ ನಂಬರ್ ಕೆಳಗಡೆ ಶೋ ಆಗ್ತಾ ಇರುತ್ತೆ, ಅದಕ್ಕೆ ತಾವು ಮೆಸೇಜ್ ಮಾಡ್ಬೋದು. ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ತಾವು ಅಭಿಪ್ರಾಯವನ್ನು ಹಂಚಿಕೊಳ್ಬಹುದಾಗಿದೆ. ಸಾಕಷ್ಟು ಸವಾಲುಗಳಂತೂ ಇದ್ದೇ ಇದೆ ಸರ್ಕಾರದಲ್ಲಿ. ಆದರೆ ಈ ಸವಾಲುಗಳನ್ನ ಮೆಟ್ಟಿ ನಿಂತು CM ಆದಂಥವ್ರು, ಹಾಗಾಗಿ ಈ ಸಂಭ್ರಮೋತ್ಸವದ ನಡುವೆ ಜನರಿಗೊಂದು ಗುಡ್ ನ್ಯೂಸ್ ಕೊಡ್ತಾರ. ಗ್ರಾಮಸ್ಥರಿಗೆ ಏನಾಗ್ತಾ ಇದೆ ಅಂತಂದ್ರೆ, ಅಲ್ಲಿ ಪ್ರತಿದಿನವೂ ಕೂಡ ಅವರು ರೈತರು, ಅವ್ರು ಪ್ರತಿದಿನ ಡೀಸೆಲ್ ಬಳಕೆ ಮಾಡಬೇಕು, ಪೆಟ್ರೋಲ್ ಬಳಕೆ ಮಾಡ್ತಾರೆ. ಇವ್ರಿಗೆಲ್ಲರೂ ಕೂಡ ಒಂದು ರಿಲೀಫ್ ಸಿಕ್ಕಿದ್ರೆ, ಅಂದ್ರೆ ಕೇಂದ್ರದಿಂದ ವಿಧಿಸುವಂಥ ಟ್ಯಾಕ್ಸ್ ಒಂದು ಕಡೆ, ಆದರೆ ರಾಜ್ಯದಿಂದ ವಿಧಿಸುವಂಥ ಟ್ಯಾಕ್ಸ್ ಮೂಲ ಬೆಲೆ ಹೆಚ್ಚಳ ಆದಂಥ ಸಂದರ್ಭದಲ್ಲಿ ಈ ತೈಲ ಬೆಲೆಯಲ್ಲಿ ಹೇಳ್ತಾ ಇರೋದು, ಗ್ಯಾಸ್ ಬಿಟ್ಬಿಡಿ, ಅದು ಇವ್ರ ಕೈಲಿಲ್ಲ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಕೇಳೋದಕ್ಕಂತೂ ಹೋಗೋದೇ ಇಲ್ಲ. ಆದ್ರೆ ಈ ಮೂಲ ಬೆಲೆಯಲ್ಲಿ ಹೆಚ್ಚಳ ಆದಂತ ಸಂದರ್ಭದಲ್ಲಿ ಟ್ಯಾಕ್ಸ್ ಅಲ್ಲೂ ಕೂಡ ಹೆಚ್ಚಳ ಆಗುತ್ತೆ. ಈಗಾಗಲೇ ರಾಜ್ಯದ ಬೊಕ್ಕಸಕ್ಕೆ ಒಂದು 5,000 ಕೋಟಿಯಷ್ಟು ಲಾಭ ಬರ್ತಾ ಇದೆ. ಆ ಲಾಭದಲ್ಲಿ ಒಂಚೂರು ಕಡಿಮೆ ಲಾಭ ಮಾಡ್ಕೊಳ್ತೀರಾ ನೀವು ಅನ್ನುವಂತ ಪ್ರಶ್ನೆ, ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಅದರಲ್ಲಿ ಏನಾದ್ರೂ ಒಂಚೂರು ಕನ್ಸೆಷನ್ ಸಿಗಬಹುದಾ ಜನರಿಗೆ ಅನ್ನುವಂತ ಪ್ರಶ್ನೆ ಇದೆ, ನಿರೀಕ್ಷೆ ಇದೆ. ಏನಾಗುತ್ತೆ ಕಾದ್ ನೋಡೋಣ. ಕಾಲರ್ ಕೂಡ ರೆಡಿ ಇದ್ದಾರೆ, ರಂಜಿತ್. ಅನಿತ್ ಕರೆ ಮಾಡಿದ್ದಾರೆ. ಅನಿತ್ ಅವರೇ ನಮಸ್ತೆ. ಅನಿತ್ ಅವರೇ ನಮಸ್ತೆ, ಏನ್ ಹೇಳ್ತೀರಿ? ಇವತ್ತು ಸಂಭ್ರಮೋತ್ಸವ ನಡೆಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಅದು ಅವರ ಗ್ರಾಮದಲ್ಲಿ ಆದ್ರೂ ಕೂಡ ರಾಜ್ಯದ ಜನರಿಗೆ ಒಂದು ನಿರೀಕ್ಷೆ ಇರುತ್ತೆ, ಏನಾದ್ರೂ ಒಂದು ಗುಡ್ ನ್ಯೂಸ್ ಸಿಗುತ್ತಾ ಅಂತ. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಮೊದಲಿಗೆ ಡಿ ಕೆ ಶಿ ಅವರು CM ಆಗಿರೋದಕ್ಕೆ ಅಭಿನಂದನೆಗಳು. ಅವರು CM ಆಗಿರೋದ್ರಿಂದ ಬೆಟ್ಟದಷ್ಟು ನಿರೀಕ್ಷೆಗಳು ರಾಜ್ಯದ ಜನತೆಗೆ ಇರುತ್ತವೆ, ಖಂಡಿತ. ಆದ್ರೆ ನಾವು ಬರೀ ರಾಜ್ಯದಿಂದಲೇ ಬಯಸ್ತೇನೆ. ಕೇಂದ್ರ ಸರ್ಕಾರ ಇದೆಯಲ್ಲ ಈಗ 10-12 ವರ್ಷದಿಂದ, ಅವರಿಂದ ನಾವು ಏನನ್ನು ನಿರೀಕ್ಷಣೆ ಮಾಡಕ್ ಆಗ್ತಾ ಇಲ್ಲ. ಹೇಗ್ ಒತ್ತಡ ಹಾಕಬಹುದು ಕೇಂದ್ರದ ಮೇಲೆ? ಹೇಗ್ ಕಡಿಮೆ ಮಾಡಬಹುದು ಅನ್ಸುತ್ತೆ? ನಿಮ್ಮ ಪ್ಲಾನ್ ಆಫ್ ಆಕ್ಷನ್ ಇರುತ್ತಲ್ಲ, ಏನ್ ಮಾಡಬಹುದು ಜನಸಾಮಾನ್ಯರಾಗಿ ನಾವು? ಒತ್ತಡ ಹಾಕೋದಕ್ಕೆ ಇರ್ತಕ್ಕಂಥ ಸಂಸದರೇ ಇಲ್ಲಿ ಅಲ್ಕಿತ್ ತಾವಂತ ಸುಮ್ಮನೆ ಇದಾರಲ್ಲ ಮೇಡಮ್, ಅವರು ಮುಖ್ಯವಾಗಿ ಪ್ರಯತ್ನ ಪಡಬೇಕು. ಯಾಕೆಂದ್ರೆ ಆಡಳಿತ ಸರ್ಕಾರ ಅವ್ರದೇ ಇರೋದ್ರಿಂದ, ಸಂಸದರ ಇಲ್ಲಿ ಕೈ ಕಟ್ಟಿ ಕೂತಿರೋದ್ರಿಂದ ಕೇಂದ್ರ ಸರ್ಕಾರ ಅವ್ರ ಸಹಾಯಕ್ಕೆ ಕೇಂದ್ರ ಸರ್ಕಾರ ಬರ್ಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಏನು ಮಾಡಕ್ ಆಗಲ್ಲ. ಯಾಕೆಂದ್ರೆ ಬೆಟ್ಟದಷ್ಟು ತೆರಿಗೆ ಪಾಲನ್ನ ಕೇಂದ್ರಕ್ಕೆ ಕೊಟ್ಟು ಅಲ್ಪ ಪಾಲನ್ನ ಪಡೆದ್ರೆ ಹೆಂಗ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ? ಎಲ್ಲ ತೆರಿಗೆ ಹಣವನ್ನ ಉತ್ತರ ಭಾರತದ ಕಡೆ ತಗೊಂಡೋಗಿ ಕೊಟ್ರೆ ದಕ್ಷಿಣ ಭಾಗದಿಂದ ಏನು ಅಭಿವೃದ್ಧಿ ಆಗುತ್ತೆ? ಇವತ್ತು ನೋಡಿ, ಇವತ್ತು ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತು, ಹೌದು, ಡೀಸೆಲ್ ರೇಟ್ ಜಾಸ್ತಿ ಆಯ್ತು. ಒಂದು ಸಾಮಾನ್ಯ ಪ್ರಜ್ಞೆ ಇರಬೇಕು ಕೇಂದ್ರ ಸರ್ಕಾರಕ್ಕೆ. ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಅಂತ ಪ್ರತಿಯೊಂದರ ಮೂಲಭೂತ ಸೌಕರ್ಯನೇ ಅದು, ಪ್ರತಿಯೊಬ್ಬ ಬೆಲೆನೂ ಏರಿಕೆ ಆಗ್ತಾ ಹೋಗುತ್ತೆ. ಈಗ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಯ್ತು ಅಂದ್ರೆ ಅಕ್ಕಿ ರೇಟ್ ಜಾಸ್ತಿ ಆಗುತ್ತೆ, ದಿನಸಿ ಬಳಕೆ ವಸ್ತುಗಳು ಪ್ರತಿಯೊಂದಕ್ಕೂ ಅದರ ಪರಿಣಾಮ ಬೀರುತ್ತೆ. ಆಲ್ ರೈಟ್ ಅನಿತ್ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಇದರ ಜೊತೆಗೆ ಒಂದು ಕ್ಲಾರಿಫಿಕೇಶನ್, ಈ ಮೂಲ ಬೆಲೆಯಲ್ಲಿ ಒಂದು 60 ರೂಪಾಯಿ ಅಂತ ಇಟ್ಕೊಳ್ಳೋಣ. 60 ರೂಪಾಯಿಯಲ್ಲಿ ಕೇಂದ್ರ ವಿಧಿಸುವಂತಹ ಟ್ಯಾಕ್ಸ್ ಒಂದು 15 ರೂಪಾಯಿ ಅಂತಂದ್ರೆ, ಆದ್ರೆ ರಾಜ್ಯ ವಿಧಿಸುವಂತಹ ಟ್ಯಾಕ್ಸ್ ಅದಕ್ಕಿಂತ 1 to double 30 ರೂಪಾಯಿ. ಹಾಗಾಗಿ ಕಡಿಮೆ ಯಾರು ಮಾಡಬೇಕು ಅನ್ನೋದನ್ನ ಬಹುಶಃ ಜನಸಾಮಾನ್ಯರು ಯೋಚನೆ ಮಾಡಬೇಕಾಗಿದೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಗಿರೀಶ್ ಅವರು ಕರೆ ಮಾಡಿದ್ದಾರೆ. ಗಿರೀಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಗಿರೀಶ್ ಅವರೇ, ಈಗ ನಮ್ಮ ಪ್ರಶ್ನೆ ಏನು ಕೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಇವತ್ತು ತಮ್ಮ ಕ್ಷೇತ್ರದ ಜನರ ಜೊತೆಗೆ ಸಂಭ್ರಮೋತ್ಸವವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಆ ಸಮಯದಲ್ಲಿ ಇಡೀ ರಾಜ್ಯದ ಜನರಿಗೊಂದು ಖುಷಿ ಸುದ್ದಿಯನ್ನು ಕೊಡ್ಬೋದಾ? ಅದು
ಗ್ಯಾಸ್ ಆಗೋದಿಲ್ಲ ಬಿಡಿ, ಕೇಂದ್ರದ ಕೈಯಲ್ಲಿರೋದು. ಆದರೆ ತೈಲ ಬೆಲೆಯಲ್ಲಿ ನಾವು ಸಿದ್ದರಾಮಯ್ಯ ಸರ್ಕಾರ ಇರುವಾಗಲೂ ಕೂಡ ಅದನ್ನೇ ಕೇಳಿದ್ವಿ. ಕೇಂದ್ರ ಹಾಗೆ ಮಾಡ್ತು, ರಾಜ್ಯದ ಹಿತಾಸಕ್ತಿಗಾಗಿ ನೀವೇನಾದರೂ ನಿಮಗೆ ಬರುವಂಥ ಲಾಭದಲ್ಲಿ ಸ್ವಲ್ಪ ನಮಗೆ ಅನುಕೂಲ ಮಾಡಿ ಕೊಡ್ಬೋದಾ ಅಂತ. ಇವತ್ತು ಆ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ತಾವೇನು ಹೇಳ್ತೀರಿ? ಸರ್, ನಾವು ಅದೇ ತರ ಬಯಸ್ತಾ ಇದೀವಿ, ಎಲ್ಲರಿಗೂ ಒಳ್ಳೇದಾಗ್ಬೇಕಂತ. ಬಟ್ ಅವರು ಅದು ನೀವು ಒಳ್ಳೆ ಪ್ರೋಗ್ರಾಮ್ ನಡೆಸ್ತಾ ಇದ್ದೀರಾ, ಹೌದು, ಅವ್ರು ಮಾಡ್ಬೇಕಲ್ಲ ಸರ್. ಅವ್ರಿಗೆ ತಲುಪ್ಬೇಕಲ್ಲ ಅದು ನಿಜ. ಈಗ ನೀವು ಲೈವ್ ಹೋಗ್ತಾ ಇದೆ, ಬಟ್ ಅವ್ರಿಗೆ ತಲುಪ್ತದೆ ಯಾರು? ಈಗ ಕಡಿಮೆ ಮಾಡಿ ಅಂತ ಹೇಳೋದು ಯಾರು? ನೋಡ್ಬೇಕಲ್ಲ. ಒಂದು ಮತ್ತೆ ಇವಾಗ ಫ್ರೀ ಇದೆಲ್ಲ ಕೊಟ್ಟಿದಾರಲ್ಲ. ಈಗ ಮೊನ್ನೆ ಒಂದು ಅನೌನ್ಸ್ ಮಾಡಿದ್ರು ಅವರು ಚೀಫ್ ಮಿನಿಸ್ಟರ್ ಆಗಿ ಫಸ್ಟ್ ಸ್ಟೂಡೆಂಟ್ಗೆಲ್ಲ ಬಸ್ ಪಾಸ್ ಎಲ್ಲರಿಗೂ ಫ್ರೀ ಅಂತ ಅಂದ್ರು. ಈಗ ನಮ್ದೇನು ಇರೋದು ಅಂತಂದ್ರೆ ಎಲ್ಲರಿಗೂ ಈ ಬಸ್ ಇದೆಲ್ಲ ಫ್ರೀ ಕೊಟ್ಟಿದಾರಲ್ಲ, ಅದನ್ನ ಸ್ಟಾಪ್ ಮಾಡ್ಬಿಟ್ಟು 55 ಎಬೋ ಇರೋರಿಗೆ ಎಲ್ಲರಿಗೂ ಕೊಟ್ರೆ ಅಲ್ಲಿ ಒಂದ್ ಸ್ವಲ್ಪ ಮನಿ ಸೇವ್ ಆಗುತ್ತೆ. ಸೊ ಈ ತರ ಎಲ್ಲ ಒಳ್ಳೊಳ್ಳೆ ಇದು ಮಾಡಿದ್ರೆ, ಪ್ಲಾನ್ ಮಾಡಿದ್ರೆ 100% ಇವರಿಗೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆಲ್ ರೈಟ್ ಗಿರೀಶ್ ಅವರೇ, ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ. ಪಂಚಾಕ್ಷರಿ ಕರೆ ಮಾಡಿದ್ದಾರೆ. ಪಂಚಾಕ್ಷರಿ ಅವರೇ ನಮಸ್ತೆ. ಹಲೋ, ನಮಸ್ತೆ ಪಂಚಾಕ್ಷರಿ ಅವರೇ, ಏನು ಹೇಳ್ತೀರಿ? ನೂತನ ಸಿಎಂ ಇವತ್ತು ಸಂಭ್ರಮೋತ್ಸವ ಬೇರೆ, ಆ ಸಂದರ್ಭದಲ್ಲಿ ಒಂದಷ್ಟು ಬೆಲೆಗಳ ಏರಿಕೆ ಆಗ್ತಾ ಇದೆ. ಏನಾದರೂ ನಮಗೊಂಚೂರು ಕಡಿಮೆ ಮಾಡಿದ್ರೆ ಬದುಕೋದಕ್ಕೆ ಸುಲಭ ಆಗತ್ತೆ ಅನ್ನುವಂಥ ನಿರೀಕ್ಷೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಪಂಚಾಕ್ಷರಿ ಅವರೇ. ಏನಾದರೂ ಅಭಿಪ್ರಾಯ ಇದ್ದರೆ ದಯವಿಟ್ಟು ಹಂಚ್ಕೊಳ್ಳಿ, ಯಾಕಂದರೆ ನಿಮ್ಮ ಧ್ವನಿಗೆ ಇದು ವೇದಿಕೆ. ಈ ಸಂದರ್ಭದಲ್ಲಿ ನೀವು ಏನೇ ಹೇಳಿದರೂ ಕೂಡ ಅದು ಸರ್ಕಾರಕ್ಕೆ ಹೋಗಿ ತಲುಪುತ್ತೆ. ನಿಮ್ಮ ಬೇಡಿಕೆಗಳು ಏನಿದೆ ಅಥವಾ ನಿರೀಕ್ಷೆಗಳು ಏನಿದೆ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗದೆ ಹೋದರೆ ಅವ್ರು ಅದಕ್ಕೆ ಮನ್ನಣೆ ಕೊಡೋದಾದರೂ ಹೇಗೆ? ಅಥವಾ ಏನಾದರೂ ಮಾಡಬೇಕು ಅಂತ ಇದ್ದರೂ ಕೂಡ ಅದನ್ನು ಅವ್ರಿಗೆ ತಲುಪಿಸದೆ ಹೋದಂಥ ಸಂದರ್ಭದಲ್ಲಿ ಅದಾಗೋದಾದರೂ ಹೇಗೆ ಅನ್ನುವಂಥ ಪ್ರಶ್ನೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಪುನೀತ್ ಚಿಕ್ಕಮಗಳೂರಿನಿಂದ ಕರೆ ಮಾಡಿದ್ದಾರೆ. ಪುನೀತ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಸಿಎಂ ಈಗ ಡಿ.ಕೆ. ಶಿವಕುಮಾರ್ ಬದಲಾದ ಸಂದರ್ಭ, ಈ ಸಂದರ್ಭದಲ್ಲಿ ಒಂದಷ್ಟು ಏನಾದರೂ ಈ ಬೆಲೆ ಏರಿಕೆ ಆಗಿದೆಯಲ್ಲ, ನಮ್ಗೆ ಹೊರೆ ಆಗ್ತಾ ಇದೆ, ಹೊರೆ ಇಳಿಸ್ಬೋದಾ ಅನ್ನುವಂಥ ನಿರೀಕ್ಷೆ ಇದೆ. ನಿಮ್ಗಿದೆಯಾ ನಿರೀಕ್ಷೆ? ಖಂಡಿತವಾಗ್ಲು ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ರಾಜ್ಯದ ಜನರ ನಿರೀಕ್ಷೆ ಬಹಳಷ್ಟು ಹೆಚ್ಚಾಗಿದೆ. ಈ ಪೆಟ್ರೋಲ್ ದರ ಮತ್ತೆ ರೈತರಿಗೆ ಮುಂಚೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೆಲವು ಬೆನಿಫಿಟ್ಗಳು ಏನ್ ಕೊಡ್ತಿದ್ರು ರೈತರಿಗೋಸ್ಕರ, ಅದನ್ನೇನಾದ್ರೂ ಮತ್ತೆ ಮುಂದುವರಿಸಬಹುದಾ? ಯಾಕೆಂದ್ರೆ ರಸಗೊಬ್ಬರ ರೇಟ್ ಜಾಸ್ತಿ ಆಗಿದೆ, ಅದ್ರ ಮೂಲಕ ರೈತರಿಗೆ ನೆರವಾಗಬಹುದಾ? ತೈಲ ಬೆಲೆಯಲ್ಲಿ ಏನಾದ್ರೂ ಸಬ್ಸಿಡಿ ಕೊಡಬಹುದಾ? ಈ ರೀತಿಯಾಗಿ ನಮಗೆ ಕರೆಕ್ಟ್, ನಿಜ ಸರ್, ಅಂತ ಒಂದಷ್ಟು ನಿರೀಕ್ಷೆಗಳಿದೆ. ಧನ್ಯವಾದ ಪುನೀತ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಅನೇಕರಿಗೆ ನಿರೀಕ್ಷೆ ಅಂತೂ ಇದೇ ಇದೆ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಹೇಶ್ ಶೆಟ್ಟಿ ಅನ್ನೋರು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮಹೇಶ್ ಅವರೇ. ಆಸೆಗಣ್ಣಿನಿಂದ ನಾವೆಲ್ಲ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರವನ್ನ ಎದುರು ನೋಡ್ತಾ ಇದ್ವಿ. ಹೌದೌದೌದು. ಹೀಗಿರುವಾಗ ಏನಾದರೂ ಅನುಕೂಲ ಮಾಡ್ಬೋದು ಅಂತೇಳಿ ನೋಡಿ. 2 ರೂಪಾಯಿ, ಒಂದು ಟೆಕ್ನಿಕಲ್ ಆಗಿ ಒಂದು ಚುಟುಕಾಗಿ ನೋಡೋಣ. 2 ರೂಪಾಯಿ ಜಾಸ್ತಿ ಆಯಿತು ಪೆಟ್ರೋಲ್ ಡೀಸೆಲ್ ದರ ಅಂತ ಹೇಳಿದರೆ ರಾಜ್ಯದ ಬೊಕ್ಕಸಕ್ಕೆ 2 ರಿಂದ 2.5 ಸಾವಿರ ಕೋಟಿವರೆಗೂ ಕೂಡ ಲಾಭ ಬರುತ್ತೆ ಅಲ್ವಾ? ಇವಾಗ ಗ್ಯಾಸ್ ರೇಟ್ ಜಾಸ್ತಿ ಇದೆ, ಗೃಹ ಬಳಕೆಯ ಗ್ಯಾಸ್ ದರ ಹೆಚ್ಚಳವಾಗಿದೆ. ನಾವು ಮತ್ತೆ ಅದನ್ನು ಕೇಳ್ತಾ ಇದ್ವಿ, ಏನಾದರೂ ನಿಮಗೆ ನಿಮ್ಮ ಅವಕಾಶದಲ್ಲಿ ತೈಲ ದರವನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ತಾವು ಏನು ಹೇಳ್ತೀರಿ? ನನ್ನ ಅವರು ಹೊಸದಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳನ್ನ ಕೋರುತ್ತೀನಿ ಮೊದಲನೇದಾಗಿ. ಹಾಗೇನೆ ಇವತ್ತು ಯಾರು ನೋಡಿದ್ರು ಮಾತೆತ್ತಿದ್ರೆ ಇವತ್ತು ಇಂಧನ ದರ, ತೈಲ ದರ ಇದೆಲ್ಲದಕ್ಕೂ ಕೇಂದ್ರ ಸರ್ಕಾರ ಇದು ಮಾಡಿದ್ರು. ಇದೊಂದು ಕಾಮನ್ ಸೆನ್ಸ್. ಇವತ್ತು ಚಿಕ್ಕಮಂಗ್ಳೂರು ಇವತ್ತು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಳ್ಳೋಂಥದ್ದು. ಅದೇ ತರ ಎಲ್ಲ ಕಡೆನೂ ಅರ್ಥ ಮಾಡ್ಕೊಳ್ಳೇಬೇಕು. ಏನು ಇದು ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ನಡೀತಾ ಇರೋದ್ರಿಂದ ಕಾರಣದಿಂದ ಇದಿಷ್ಟೆಲ್ಲ ಆಗ್ತಾ ಇರೋದು, ಪ್ರೈಸ್ ರೈಸ್ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕೇಂದ್ರ ಸರ್ಕಾರಕ್ಕೆ ತೋರ್ಸೋ ಬದಲು ಕೇಂದ್ರಕ್ಕಿಂತ ಡಬಲ್ ಅಷ್ಟು ನಮ್ಮ ರಾಜ್ಯ ಸರ್ಕಾರ ಟ್ಯಾಕ್ಸ್ ಹಾಕ್ತಾ ಇದೆ ಅದಕ್ಕೆ. ಸೊ ಅದರಲ್ಲಿ ಅವ್ರು ಕಡಿಮೆ ಮಾಡಬಹುದು. ಮೊನ್ನೆ ವಿದ್ಯಾರ್ಥಿಗಳಿಗೆ ಅವರು ಬಸ್ ಫ್ರೀನ ಕೊಟ್ರು, ತುಂಬಾ ಸ್ವಾಗತ ಅದ, ಖುಷಿ ಪಡುವಂತ ವಿಚಾರ. ಆದ್ರೆ ಆ ವಿದ್ಯಾರ್ಥಿಗಳು ಯಾವ ಬಸ್ಸಿಗೆ ಹತ್ಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ಯಾಕಂದ್ರೆ ನಾನು ಕಣ್ಣಾರೆ ನೋಡಿದ್ದಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಬಸ್ ಕಂಡಕ್ಟರ್ ಡ್ರೈವರ್ನ ಕೇಳಿದ್ರು, ತುಂಬಾ ಕೆಟ್ಟಾಗಿ ರೋಡಲ್ಲಿ ನಿಂತ್ಕೊಂಡಿತ್ತು. ಯಾಕೆ ಅಂತ ಕೇಳಿದ್ರೆ ಬಸ್ಸು ಡಿಪೋದಲ್ಲಿ ಲೂಸು ಟೈಟು ಮಾಡೋದ್ ಬಿಟ್ರೆ ಬೇರೆ ಇನ್ಯಾವ್ದು ಮಾಡಕ್ ಅವಕಾಶನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಪೇರೇ ಇಲ್ಲ.
ನಾನು ಹೇಳ್ತಿರೋದು ಬಸ್ಗಳಿಗೆ ಮೊದಲು ಆದ್ಯತೆ ಕೊಡ್ಲಿ. ಈ ಕೊಟ್ಟಿರೋಂತ ಫ್ರೀಗಳನ್ನ ಮೊದಲು ನಿಲ್ಲಿಸ್ಬಿಟ್ಟು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾಡ್ಬೇಕು. ವಯಸ್ಸಾದವರಿಗೆ, ತುಂಬಾ ವಯಸ್ಸಾದವರಿಗೆ ಕೊಟ್ರೆ ಅನುಕೂಲ ಇದೆ. ವಿದ್ಯಾರ್ಥಿ ಕೊಟ್ಟಿರೋದು ತುಂಬಾ ಸಂತೋಷ. ಈ ಲೇಡೀಸಿಗೆ ಜೆಂಟ್ಸಿಗೆ ಮೊದಲು ನಿಲ್ಲಿಸ್ಬೇಕು. ಇಂಧನ ತೈಲ ಇದೆಲ್ಲದ್ರಲ್ಲೂ ತುಂಬಾ ಅವಾಯ್ಡ್ ಮಾಡೋಂಥ ಖರ್ಚುಗಳನ್ನ ಅವಾಯ್ಡ್ ಮಾಡೋಂಥ ಅವಕಾಶ ಇದೆ. ಡಿ ಕೆ ಶಿವಕುಮಾರ್ ಏನಾದ್ರು ಒಂದು ಒಳ್ಳೇದು ಮಾಡ್ತಾರೆ ಅನ್ನೋದು ನಮ್ಗೊಂದು ಒಳ್ಳೆ ಯೋಚನೆ ಇದೆ. ಬಟ್ ಅದಕ್ಕೆ ಅವ್ರ ಅವಕಾಶ ಮಾಡ್ಕೊಡ್ಬೇಕು. ಓಕೆ ಮಹೇಶ್ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ತಾವು ಮಾತಾಡಿದ್ದಕ್ಕೆ. ಹಾವೇರಿಯಿಂದ MR ಪಾಟೀಲ್ ಕರೆ ಮಾಡಿದ್ದಾರೆ. MR ಪಾಟೀಲ್ ಅವರೇ ನಮಸ್ತೆ. ಪಾಟೀಲ್ ಅವರೇ ನಮಸ್ತೆ. ಏನ್ ಹೇಳ್ತೀರಿ? ಸರ್ಕಾರದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿದೆ, ನಿಮಗೂ ಅಂತ ನಿರೀಕ್ಷೆ ಇದೆ ಅಂತ ಭಾವಿಸ್ತೀನಿ. ನಿಮ್ಮ ಟಿವಿ ಬಗ್ಗೆ ನಮ್ಗೆ ಶುಭಾಶಯಗಳು ಮೇಡಮ್. ನಿಮ್ಮ ಇಬ್ಬರಿಗೆ ಶುಭಾಶಯಗಳು ಮೇಡಮ್. ಆಮ್ಯಾಗ ಹೊಳ್ಳಿ ಇನ್ನೊಂದು ಮೇಡಮ್, KSRTC ಇಂದ ಎಲ್ಲರೂ ಫ್ರೀ ಕೊಟ್ಟಿದ್ದಾರೆ. KSRTC ನೌಕರಿ ಮಾಡೋರಿಗೆ ಅವ್ರಿಗೆ ಪಾಪ ಈ ರಿಟೈರ್ಮೆಂಟ್ ಆದ್ರೆ ದುಡ್ಡಿಲ್ಲ. ಆಮ್ಯಾಗ ಹೊಳ್ಳಿ ನೀವು ಪಬ್ಲಿಕ್ ಟಿವಿ ಆಯ್ತು, ಯಾವ ಟಿವಿ ಆಯ್ತು, ನಮ್ಮ ಬಗ್ಗೆ ಯಾರು ವಿಚಾರ ಮಾಡಂಗಿಲ್ಲ. ನಾವು ಮಾಡಕತ್ತೀವಲ್ರಿ ಸರ, ರಿಪಬ್ಲಿಕ್ ಟಿವಿ ನಿಮ್ ಬಗ್ಗೆ ವಿಚಾರ ಮಾಡಕತ್ತೀವಲ್ರಿ. ಧನ್ಯವಾದಗಳು ಸರ್, ನಿಮ್ಗೆ ಧನ್ಯವಾದಗಳು ಮೇಡಮ್ ಅವರಿಗೆ ಮತ್ತು ನಿಮ್ಗೆ ಧನ್ಯವಾದಗಳು ಸರ್. ನಾವು ನಮ್ ಚಾನಲ್ ಬಗ್ಗೆ ಮಾತಾಡ್ರಿ. ಧನ್ಯವಾದ. MR ಪಾಟೀಲ್ ಸಾಹೇಬ್ರೆ, ನಮ್ ಚಾನಲ್ ಬಗ್ಗೆ ಮಾತಾಡ್ರಿ, ಬೇರೆ ಚಾನಲ್ ಬಿಟ್ಟಾಕ್ರಿ. ನಮ್ ಚಾನಲ್ ನೋಡ್ರಿ, ನಿಮ್ಗೆ ಏನ್ ಬೇಕು ಏನ್ ಆಗ್ಬೇಕು ಅನ್ನೋದನ್ನ ಪ್ರತಿದಿನ ತೋರ್ಸಕತ್ತೀವಿ ನೋಡ್ರಿ. ನಿಮ್ ಟಿವಿ ಬಗ್ಗೆ ಬೆಳಿಗ್ಗೆ ಕರೆ ಅಲ್ಲ ಮತ್ತ ನಮ್ಮನ್ನು ನೀವು ಸೇರ್ಸ್ಕತ್ತಿರಲ್ರಿ. ಇಲ್ಲ, ಧನ್ಯವಾದ ಸರ್. ಆತ್ರಿ ಬಿಡ್ರಿ, ಹೇಳ್ರಿ ಏನ್ ಹೇಳಕ್ ಹೇಳ್ತೀರಿ ಹೇಳ್ರಿ. ಈಗ ಎಲ್ಲರಿಗೆ 5,000 ಕೋಟಿ ಒಂದು ತಿಂಗಳಿಗೆ ಹಾಕ್ತಾರೆ, 2,500 ಕೋಟಿ ಹಾಕ್ತಾರೆ. KSRTC ಬಗ್ಗೆ ಏನು ವಿಚಾರ ಮಾಡಂಗಿಲ್ಲ ಅಂತ ಸರ್ಕಾರ. ಮುಖ್ಯಮಂತ್ರಿ ನಮ್ ಬಗ್ಗೆ ಗೌರವ ಕೊಟ್ಟು ಏನಾರ ಒಟ್ಟು KSRTC ಬಗ್ಗೆ ನಮ್ ಟಿವಿ ಚಾನಲ್, ನಿಮ್ ಟಿವಿ ಚಾನಲ್ ಮುಖಾಂತರ ಒಟ್ಟು ಏನು ಕೊಟ್ಟೆ ನಮ್ಗೆ ಗೊತ್ತು. ನೀವು KSRTC ಎಂಪ್ಲಾಯ್ ಅದಿರಿ ಸರ? ಇಲ್ಲ ರೀ, ನಮ್ ಫ್ರೆಂಡ್ ಅದಾರಿ. ನಿಮ್ ಫ್ರೆಂಡ್ ಅದಾರಿ? ನೋಡ್ರಿ, ಹೇಳ್ರಿ. ಮತ್ತೆ ಅವರು ಬೆಳಗಿಂದ 10 ಮುಟ್ಟ ಡ್ಯೂಟಿ ಹೋಗಾರಿ, ಬರ್ತಾರ. ಮತ್ತೆ ಅವ್ರು ನೋಡಿ ಶಾಲಿ ಫೀ ಕಟ್ಟಕ್ ರೊಕ್ಕಿಲ್ಲ. ಅವ್ರ ಪರಿಸ್ಥಿತಿ ಬಹಳ ಅಯೋಮಯ ಆಗಿದೆ ಸರ್. ನೋಡೋಣ ತಡೀರಿ. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಾರಲ್ರಿ, ನಮ್ಗೆಲ್ಲ ಭಾಳ ಅವ್ರ ಮೇಲೆ ವಿಶ್ವಾಸ ಐತ್ರಿ. ಏನ್ ಮಾಡಕತ್ತಾರ ನೋಡೋಣ್ರಿ. ಥ್ಯಾಂಕ್ ಯು. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. DK ಶಿವಕುಮಾರ್ ಅವರು ಇವತ್ತು ಕನಕಪುರ ಕ್ಷೇತ್ರದಾದ್ಯಂತ ತಮ್ಮ ಕ್ಷೇತ್ರದಾದ್ಯಂತ ಧನ್ಯವಾದವನ್ನು ತಿಳಿಸೋದಕ್ಕೆ ಇವತ್ತು ಕನಕಪುರ ರೌಂಡ್ಸ್ ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಸಂಚಾರವನ್ನು ಮಾಡ್ತಾರೆ. ಕೃತಜ್ಞತಾ ಸಮರ್ಪಣಾ ಹೆಸರಿನಲ್ಲಿ DK ಶಿವಕುಮಾರ್ ಅವರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೆಟ್ರೋ ಹೊತ್ತಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ DK ಶಿವಕುಮಾರ್. ಟ್ರಾಫಿಕ್ ಸಮಸ್ಯೆ ಆಗದಂತೆ DK ಶಿವಕುಮಾರ್ ಅವರು ಓಡಾಡ್ತಾರೆ ಅಂತ ಹೇಳಿದರೆ ಝೀರೋ ಟ್ರಾಫಿಕ್ ಮಾಡ್ತಾರೆ. ಜನರಿಗೆಲ್ಲ, ಹೋಗೋರಿಗೆ ಬರೋರಿಗೆಲ್ಲ ತಾಪತ್ರೆ ಆಗುತ್ತೆ. ಹೀಗಾಗಿ ಆ ತಾಪತ್ರೆಯೇ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ DK ಶಿವಕುಮಾರ್ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೆ. ಬೇಗ ಹೋಗ್ಬೋದು ಕೂಡ. ಕೃತಜ್ಞತಾ ಸಮರ್ಪಣಾ ಹೆಸರಿನಲ್ಲಿ DK ಶಿವಕುಮಾರ್ ಅವರು ಪ್ರವಾಸ ಮಾಡ್ತಾರೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಮೆಟ್ರೋದಲ್ಲಿ ಓಡಾಡ್ತಿದ್ದಾರೆ. ಬಹುಶಃ ಇದೆಲ್ಲ ರಾಜ್ಯದ ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡೋದು ಅಶ್ವಿನಿ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯಾಗಿ ಅಂತ ಹುದ್ದೆಯಲ್ಲಿದ್ದು ಮೆಟ್ರೋದಲ್ಲಿ ಓಡಾಡಿ ಅಂತೇಳಿ ಹೇಳಿದ್ರೆ, ಅಥವಾ ಮೆಟ್ರೋದಲ್ಲಿ ಓಡಾಡ್ತಾರೆ ಅಂತ ಹೇಳಿದ್ರೆ, ಬಹುಶಃ ಸಾಮಾನ್ಯ ಜನ, ನಾವು ನೀವು ನಮ್ಮಂಥ ಸಾಮಾನ್ಯ ಜನರೆಲ್ಲರೂ ಕೂಡ ನೋಡಿ, ಸಾರ್ವಜನಿಕ ಸಾರಿಗೆಯನ್ನು ತಾವು ಬಳಸಿ ಮೆಟ್ರೋದಲ್ಲಿ ಓಡಾಡಿ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳಿ. ಈ ರೀತಿಯೆಲ್ಲ ಒಂದು ಸಂದೇಶ ಕೊಡೋದಿದ್ದು DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇವತ್ತು ಮೆಟ್ರೋದಲ್ಲಿ ಓಡಾಡ್ತಾ ತಮ್ಮ ಕ್ಷೇತ್ರದಾದ್ಯಂತ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇವತ್ತು ಕನಕಪುರದ ಸುಮಾರು 20 ಗ್ರಾಮಗಳಿಗೆ ಹೋಗ್ತಾರೆ. 20 ಗ್ರಾಮಗಳಲ್ಲಿ ಸುಮಾರು 30 ನಿಮಿಷಗಳ ಕಾಲ ಅಲ್ಲಿ ಟೈಮ್ ಕೊಡ್ತಾರೆ. ಅವರೆಲ್ಲರ ಜೊತೆಯಲ್ಲಿ ಬೆರೀತಾರೆ, ಮಾತಾಡ್ತಾರೆ. ಇವತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಸದಾಶಿವನಗರದಿಂದ ಮೆಟ್ರೋದಲ್ಲಿ ಹೋಗ್ತಾರೆ. ಕನಕಪುರ ರಸ್ತೆ ಮೆಟ್ರೋವರೆಗೂ ಕೂಡ ಹೋಗಿ ಅಲ್ಲಿಂದ ಆನಂತರ ಹಾಗೆ ಹೋಗ್ತಾರೆ. DK ಶಿವಕುಮಾರ್ ಅವರು ಕನಕಪುರ ರೌಂಡ್ಸ್ ಮಾಡ್ತಾರೆ. DK CM ಆದ ಬಳಿಕ ಮೊದಲ ಭೇಟಿ ಇದು ಕನಕಪುರಕ್ಕೆ, ತಮ್ಮ ಕ್ಷೇತ್ರಕ್ಕೆ. CM DKರಿಂದ ಕೃತಜ್ಞತಾ ಸಮರ್ಪಣಾ ಪ್ರವಾಸ ಇವತ್ತು ನಡೀತಾ ಇದೆ. ಕನಕಪುರ ಜನತೆಗೆ ಧನ್ಯವಾದವನ್ನು ತಿಳಿಸ್ತಾರೆ DK ಶಿವಕುಮಾರ್. ಕನಕಪುರ ಕ್ಷೇತ್ರದ 20 ಗ್ರಾಮಗಳಿಗೆ DK ಶಿವಕುಮಾರ್ ಅವರು ಇವತ್ತು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಕ್ಷೇತ್ರ ಸಂಚಾರವನ್ನು ಮಾಡ್ತಾರೆ. ಇಡೀ ದಿನ ಇವತ್ತು ತಮ್ಮ ಕ್ಷೇತ್ರದಲ್ಲೇ ಇರ್ತಾರೆ. ಹಾರೋಹಳ್ಳಿ ಸರ್ಕಲ್ನಿಂದ ಧನ್ಯವಾದ ಯಾತ್ರೆ ಆರಂಭವಾಗುತ್ತೆ. ಕನಕಪುರದಲ್ಲಿ ರಾತ್ರಿ 10 ಗಂಟೆಗೆ ಕ್ಷೇತ್ರ ಪ್ರವಾಸ ಅಂತ್ಯ ಆಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಒಂದು ಅರ್ಧ ಗಂಟೆ ಇದೆ.
ಹೌದು. ಶುರುವಾದ್ರೆ ಆ ನಂತರ ರಾತ್ರಿ 10 ಗಂಟೆ ಬಳಿಕ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಡಿ ಕೆ ಶಿವಕುಮಾರ್. ನಮ್ಮ ಪ್ರತಿನಿಧಿ ರೆಹಮಾನ್ ಇದ್ದಾರೆ ನೇರ ಸಂಪರ್ಕದಿಂದ, ಸದಾಶಿವನಗರದಿಂದಲೇ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ರೆಹಮಾನ್, ಮುಖ್ಯಮಂತ್ರಿಗಳು ಎಷ್ಟೊತ್ತಿಗೆ ಸದಾಶಿವನಗರದಿಂದ ಹೊರಡ್ತಾರೆ, ಅವ್ರ ಜೊತೆಗೆ ಯಾರ್ಯಾರು ಇರ್ತಾರೆ, ಆನಂತರ ಎಂಡ್ ಪಾಯಿಂಟಲ್ಲಿ ಅಲ್ಲಿಂದ ಹೇಗೆ ಹೋಗ್ತಾರೆ ರೆಹಮಾನ್? ಎಸ್ ರಂಜಿತ್, ಇವತ್ತು ಇಡೀ ದಿನ ತಮ್ಮ ಮತಕ್ಷೇತ್ರ ಅಂತ ಅಂದರೆ ಹಳೆ ಮೈಸೂರು ಭಾಗ ಏನಿದೆ ಆ ಕಂಪ್ಲೀಟ್ ಆಗಿ ಅಂದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ತಮ್ಮ ಒಂದು ಮತಕ್ಷೇತ್ರಗಳಿಗೆ ಇವತ್ತು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ತಮ್ಮ ಮತದಾರರಿಗೆ ಕೃತಜ್ಞತಾ ಸಮರ್ಪಣವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಇವತ್ತು ಇಡೀ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸದಾಶಿವನಗರದ ನಿವಾಸದಿಂದ ಏನು ವಿಧಾನಸೌಧದ ಮೆಟ್ರೋ ಸ್ಟೇಷನ್ವರೆಗೂ ಹೋಗ್ತಾರೆ. ಅಲ್ಲಿ ಮೆಟ್ರೋ ನಿಲ್ದಾಣದ ಮೂಲಕ ಮೆಟ್ರೋ ಮೂಲಕ ಮೆಜೆಸ್ಟಿಕ್ಕಿಗೆ ಹೋಗಿ ಮಾರ್ಗ ಬದಲಾವಣೆ ಆಗುತ್ತೆ. ಮೆಜೆಸ್ಟಿಕ್ನಲ್ಲಿ ಮಾರ್ಗ ಬದಲಾವಣೆ ನಂತರ ಅಲ್ಲಿ ಹಸಿರು ಮಾರ್ಗದ ಮೂಲಕ ನೇರವಾಗಿ ಕನಕಪುರ ರಸ್ತೆಯ ರೇಷ್ಮೆ ಸಂಸ್ಥೆಯ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಅವರು ಮೆಟ್ರೋ ಬಳಕೆಯನ್ನು ಮಾಡ್ತಾರೆ. ಈಗಾಗಲೇ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಸದಾಶಿವನಗರದ ನಿವಾಸದತ್ತ ಬಂದಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯವನ್ನು ಕೋರಲಿಕ್ಕೆ ತುಂಬ ಅಂದರೆ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಸುತ್ತ ಈಗಾಗಲೇ ಕೂಡ ಅಭಿಮಾನಿ ಬಳಗ ಬಂದಿದೆ. ಆದರೆ ನೇರವಾಗಿ ಅವರು ಮಾತಾಡಿ ಅಂದರೆ ಇಲ್ಲಿ ಅಭಿಮಾನಿಗಳ ಜೊತೆಗೆ ಈಗಾಗಲೇ ಕೂಡ ಡಿ ಕೆ ಸುರೇಶ್ ಅವರು ಕೂಡ ಅವರ ಸಹೋದರರು ಕೂಡ ಒಳಗಡೆ ಹೋಗಿದ್ರು. ಹಲವಾರು ಕೂಡ ಶಾಸಕರು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಬಟ್ ಯಾವೆಲ್ಲ ಪ್ರಮುಖ ನಾಯಕರು ಅವರಿಗೆ ಕನಕಪುರದವರೆಗೂ ಸಾಥ್ ನೀಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಬಟ್ ಆದರೆ ಕನಕಪುರ ರಸ್ತೆಯವರೆಗೂ ಕೂಡ ರೇಷ್ಮೆ ಸಂಸ್ಥೆಯವರೆಗೂ ಕೂಡ ಅವರು ಮೆಟ್ರೋ ನಿಲ್ದಾಣವನ್ನು ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಟ್ರಾಫಿಕ್ ಸಮಸ್ಯೆನ ಅಂದರೆ ಬೈ ರೋಡ್ ಮೂಲಕ ಹೋದರೆ ತುಂಬ ಒಂದು ಲಾಂಗ್ ಜರ್ನಿ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಝೀರೋ ಟ್ರಾಫಿಕ್ ಮಾಡೋದ್ರ ಮೂಲಕ ಜನರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಅಂದರೆ ಮೆಟ್ರೋವನ್ನು ಬಳಕೆ ಮಾಡ್ತಾ ಇದ್ದಾರೆ. ವಿಧಾನಸೌಧದಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಅಂದರೆ ವಿಧಾನಸೌಧದಿಂದ ಏನು ನೇರಳೆ ಅಂದರೆ ಪಿಂಕ್ ಬಣ್ಣದ ಒಂದು ಮಾರ್ಗವನ್ನು ಹೋಗಿ ಅಲ್ಲಿ ಮೆಜೆಸ್ಟಿಕ್ನಿಂದ ಕನಕಪುರ ರಸ್ತೆಯ ರೇಷ್ಮೆ ಸಂಸ್ಥೆಯವರೆಗೂ ಕೂಡ ಹಸಿರು ಮಾರ್ಗದ ಮೂಲಕ ಅವರು ಮೆಟ್ರೋ ಮೂಲಕ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿಂದ ನಂತರ ಹಾರೋಹಳ್ಳಿ ಕ್ರಾಸ್ಗೆ ಹೋಗಿ ಅಲ್ಲಿ ಕೃತಜ್ಞತಾ ಸಮಾರಂಭದಲ್ಲಿ ಅವರು ಭಾಗಿಯಾಗ್ತಾರೆ. ಅಲ್ಲಿಂದ ತಮ್ಮ ಮತದಾರರಿಗೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಒಂಥರ ಜಿದ್ದಾಜಿದ್ದಿ ಅಂತಲೇ ಹೇಳ್ಬೋದು. ಅಲ್ಲಿ ಪಕ್ಷೇತರವಾಗಿ ನಿಂತು ಗೆಲ್ಲಿಸಿರುವಂಥ ಕ್ಷೇತ್ರಗಳದು. ಆ ಸಂದರ್ಭದಲ್ಲೇ ಕೈ ಹಿಡಿದಿದ್ದಾರೆ ಪಕ್ಷೇತರವಾಗಿ. ಹಾಗಾಗಿ ಅಲ್ಲಿಂದ ಅವರು ರಾಜಕೀಯ ತಿರುವು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿರುವಂಥ ಒಂದು ಕ್ಷೇತ್ರ ಆಗಿದೆ. ಹಾಗಾಗಿ ತಮ್ಮ ಮತದಾರರಿಗೆ ಒಂದು ಕೃತಜ್ಞತಾ ಸಮರ್ಪಣವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಇವತ್ತು ಇಡೀ ದಿನ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಂತರ ಅಲ್ಲಿಂದ ಸಾತನೂರು ಆಗಿರ್ಬೋದು, ಆ ಮುಖಾಂತರ ಎಲ್ಲ ಒಂದು ಗ್ರಾಮಗಳಲ್ಲಿ ಸುಮಾರು 20 ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿನ ತನ್ನ ಮತದಾರರಿಗೆ, ತನ್ನ ಅಭಿಮಾನಿಗಳಿಗೆ ಅವರು ತಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಂತರ ಅಂದರೆ ರಾತ್ರಿ 8 ಗಂಟೆ 9 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಇರುತ್ತೆ. ನಂತರ ಅಲ್ಲಿಂದ ಬೆಂಗಳೂರಿಗೆ ಅಂದರೆ ಕನಕಪುರ ಟೌನ್ ಮೂಲಕ ಅವರು ನಂತರ ಬೆಂಗಳೂರಿನತ್ತ ವಾಪಸ್ ಆಗಲಿದ್ದಾರೆ. ರಂಜಿತ್, ರೆಹಮಾನ್, ಅದರ ಜೊತೆಯಲ್ಲಿ ಈ ಹಿಂದೆ ಕೂಡ ಮೋದಿ ಮಿತವ್ಯಯ ಮಾಡಿ ಮೆಟ್ರೋ ಬಳಕೆ ಮಾಡಿ, ಸಾರ್ವಜನಿಕ ಸಾರಿಗೆಯನ್ನ ಬಳಕೆ ಮಾಡಿ ಅನ್ನುವಂಥದ್ದನ್ನ ಹೇಳಿದಂತಹ ಸಂದರ್ಭದಲ್ಲಿ ಅನೇಕರು ಇದನ್ನ ಮಾದರಿಯಾಗಿ ತಗೊಂಡ್ರು, ಅನೇಕರು ಇದನ್ನೇ ಫಾಲೋ ಕೂಡ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಕೂಡ ಇದನ್ನ ಮಾಡ್ತಾ ಇರೋದ್ರಿಂದ ಒಂದು ಸ್ಟ್ರಾಂಗ್ ಮೆಸೇಜ್ ಅಂತೂ ಜನರಿಗೆ, ಅದರ ಜೊತೆಯಲ್ಲಿ ಇತರ ಅಧಿಕಾರಿಗಳಿಗೂ ಕೂಡ ಪಾಸ್ ಆಗುವಂತಿದೆ. ಏನು ಹೇಳ್ತೀರಿ? ಹೌದು, ಇದು ಕೂಡ ಡಿ ಕೆ ಶಿವಕುಮಾರ್ ಅವರು ಅಂದರೆ ನರೇಂದ್ರ ಮೋದಿ ಅವರು ಕೂಡ ಏನು ಈ ಒಂದು ಮೆಟ್ರೋವನ್ನು ಬಳಕೆ ಮಾಡಿ, ಸಾರಿಗೆ ವಾಹನಗಳನ್ನು ಬಳಕೆ ಮಾಡಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿರೋದು. ಅದೇ ರೀತಿ ಕೆಲವೊಂದಿಷ್ಟು ನಾಯಕರು ಕೂಡ ಮೆಟ್ರೋದಲ್ಲಿ ಕೂಡ ಪ್ರಯಾಣವನ್ನು ಬೆಳೆಸಿ ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದು ಕೂಡ ಉಂಟು. ಅದೇ ರೀತಿ ಕೂಡ ಡಿ ಕೆ ಶಿವಕುಮಾರ್ ಕೂಡ ಟ್ರಾಫಿಕ್ ಸಮಸ್ಯೆಯನ್ನು ತಡೆಗಟ್ಟುವುದರ ಜೊತೆಗೆ ಇಂಧನದ ಸಮಸ್ಯೆಯನ್ನು ಕೂಡ ತಡೆಗಟ್ಟುವಂಥ ಒಂದು ಮೆಸೇಜ್ ಕೂಡ ಈ ಮೂಲಕ ಅಂದರೆ ಮೆಟ್ರೋದ ಮೂಲಕ ಹೋಗೋದ್ರ ಮೂಲಕ ಜನರಿಗೆ ಈ ಒಂದು ಸಂದೇಶವನ್ನು CM ಆದ ಬಳಿಕ ಈ ಒಂದು ಸಂದೇಶವನ್ನು ಸಲ್ಲಿಕೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಕೂಡ ಒಂದು ಲಾಂಗ್ ಜರ್ನಿ ಆಗುತ್ತೆ. ಅಂದರೆ ವಿಧಾನಸೌಧದ ಒಂದು ಅಂದರೆ ತಾವು ಏನು ವಿಧಾನಸೌಧದ ಮೂಲಕ ಏನು ಮೆಜೆಸ್ಟಿಕ್ಗೆ ಹೋಗ್ತಾರೆ, ಮೆಜೆಸ್ಟಿಕ್ ಮೂಲಕ ಹಸಿರು ಮಾರ್ಗದ ಮೂಲಕ ಅವರು ಕನಕಪುರ ರಸ್ತೆ ರೇಷ್ಮೆ ಸಂಸ್ಥೆ ಮೆಟ್ರೋ ನಿಲ್ದಾಣದವರೆಗೂ ಹೋಗೋದ್ರಿಂದ ತುಂಬ ಒಂದು ಲಾಂಗ್ ಜರ್ನಿ ಆಗುತ್ತೆ. ಹಾಗಾಗಿ ಮೆಟ್ರೋವನ್ನೇ ಇಲ್ಲಿ ಪ್ರಮುಖವಾಗಿ ಬಳಕೆ ಮಾಡಬೇಕು ಅನ್ನುವಂಥದ್ದು. ಮತ್ತು ನರೇಂದ್ರ ಮೋದಿ ಅವರು ಕೊಟ್ಟಂಥ ಸಂದೇಶವನ್ನು CM ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ರೀತಿಯಲ್ಲಿ ಜನರಿಗೆ ಈ ಸಂದೇಶವನ್ನು ತಾವು CM ಆದ ಬಳಿಕ ಕೂಡ ಒಂದು ಸಂದೇಶವನ್ನು ನೀಡಲಿಕ್ಕೆ ಕೂಡ ಮುಂದಾಗ್ತಿದ್ದಾರೆ ಅನ್ನುವಂಥದ್ದು ಕೂಡ ಈ ನಿಟ್ಟಿನಲ್ಲಿ ಗಮನಿಸಬೇಕಾದಂಥ ಒಂದು ಪ್ರಮುಖವಾದಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಆಲ್ ರೈಟ್ ರೆಹಮಾನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.
ಮುಂಗಾರು ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅನೇಕ ಕಡೆಗಳಲ್ಲಿ ಮಳೆ ಆಗ್ತಾ ಇದೆ. ಬಳ್ಳಾರಿಯಲ್ಲೂ ಕೂಡ ಮಳೆಯಾಗಿದೆ. ರಾತ್ರಿ ಇಡೀ ಮಳೆ ಸುರಿದಿದೆ. ಈ ಮಳೆ ಆಗಿರೋದ್ರಿಂದ ಸಾಕಷ್ಟು ತೊಂದರೆಗಳಾಗಿದೆ, ಸಾಕಷ್ಟು ಅವಾಂತರಗಳಾಗಿದೆ. ಬಳ್ಳಾರಿಯಲ್ಲಿ ರಾತ್ರಿ ಮಳೆ ಸುರಿದಿದೆ. ಇದರಿಂದ ಸಾಕಷ್ಟು ಅವಾಂತರಗಳಾಗಿರೋದು ರೇಣುಕಾನಗರ, ರಾಣಿಪೇಟ್, ಮಿಲ್ಲರ್ಪೇಟ್ ಇಲ್ಲೆಲ್ಲ ಕಡೆಗಳಲ್ಲಿ ಮಳೆ ಆಗಿದೆ. ಇದರಿಂದ ಜಲಾವೃತ ಆಗಿದೆ ಅಲ್ಲಿರುವಂತಹ ಪ್ರದೇಶಗಳು. ನೀರು ನಿಂತಿದೆ, ಸಂಚರಿಸಲಾಗಿದೆ, ಜನ ಪರದಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಸಾಲು ಸಾಲು ಅವಾಂತರ. ಅನೇಕ ಕಡೆಗಳಲ್ಲಿ ನೀರು ನಿಂತು ರಸ್ತೆಗಳೆಲ್ಲ ಕೆರೆಗಳಂತಾಗಿದೆ. ಅದರಲ್ಲೇ ಸಂಚಾರ ಮಾಡುವಂತಹ ಪರಿಸ್ಥಿತಿ. ವಾಹನಗಳು ಹೋಗುವಂತಿಲ್ಲ. ಜನಸಾಮಾನ್ಯರು ಓಡಾಡಬೇಕು, ಪ್ರತಿನಿತ್ಯದ ಕೆಲಸಗಳಿಗೆ ಓಡಾಡಬೇಕು. ಅಲ್ಲಿದ್ದಂಥವರು ಸ್ಥಳೀಯರು ಕೂಡ ಓಡಾಟ ಮಾಡಬೇಕು. ಆದರೆ ಓಡಾಟ ಮಾಡುವಂತಹ ಪರಿಸ್ಥಿತಿಯಲ್ಲಿಲ್ಲ. ಇದು ಕಚೇರಿಯ ಆವರಣ. ಆ ಇಡೀ ಕಚೇರಿಯ ಆವರಣ ಇದೆಯಲ್ಲ, ಅದೆಲ್ಲವೂ ಕೂಡ ಜಲಾವೃತ ಆಗಿದೆ. ರಾತ್ರಿ ಇಡೀ ಮಳೆ ನೀರನ್ನು ಹೊರಹಾಕುವಂತಹ ಪರಿಸ್ಥಿತಿ. ಸಾಕಷ್ಟು ಅವಾಂತರಗಳಾಗಿದೆ. ಮುಂಗಾರು ಎಂಟ್ರಿ ಆಗಿದ್ದಾಗಿದೆ. ಆದರೆ ಮುಂಗಾರು ಎಂಟ್ರಿ ಆಗೋದಕ್ಕೂ ಮೊದಲೇ ಸಾಕಷ್ಟು ಅವಾಂತರಗಳಾಗಿರೋದು. ಬಳ್ಳಾರಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಮುಂಗಾರು ಎಂಟ್ರಿ ಆಗಿದೆ. 7 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಅದರಂತೆ ಮಳೆಯ ಆರ್ಭಟವೂ ಕೂಡ ಹೆಚ್ಚಿದೆ. ಬಳ್ಳಾರಿ ಈ ಭಾಗದಲ್ಲಿ ನಿನ್ನೆ ರಾತ್ರಿ ತಂದಂಥ ಮಳೆ ಸೃಷ್ಟಿಸಿರುವಂಥ ಅವಾಂತರ ಇದು. ಒಂದು ರಾತ್ರಿ ಸುರಿದಂಥ ಮಳೆ ಸಾಕಷ್ಟು ಅವಾಂತರಗಳಾಗಿದೆ. ಅದನ್ನು ಗಮನಿಸ್ತಾ ಇದ್ದೀವಿ. ಜನಸಾಮಾನ್ಯರಂತೂ ಬಹಳ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ರಾತ್ರಿ ಇಡೀ ಈ ಮನೆ ಒಳಗಡೆ ತಗ್ಗು ಪ್ರದೇಶಕ್ಕೆಲ್ಲ ನೀರು ಸುರಿದಂಥ ಸಂದರ್ಭದಲ್ಲಿ ಆ ನೀರನ್ನು ಹೊರಗೆ ಹಾಕೋದೇ ಬಹಳ ದೊಡ್ಡ ಸವಾಲು. ಅದರಲ್ಲೂ ಈ ಚರಂಡಿ ನೀರೆಲ್ಲವೂ ಕೂಡ ಮಳೆ ನೀರಿನ ಜೊತೆ ಮಿಶ್ರಿತ ಆಗಿರೋದ್ರಿಂದ ಬಹಳ ದೊಡ್ಡ ಅವಾಂತರಗಳೇ ಸೃಷ್ಟಿಯಾಗಿದೆ. ಇದು ನೋಡಿ, ಇದು ಕಚೇರಿಯ ಆವರಣ. ಈ ಆ ಕಚೇರಿಯ ಆವರಣದಲ್ಲೂ ಕೂಡ ಈ ಮಳೆ ನೀರು ಬಂದು ನಿಂತಿರೋದ್ರಿಂದ ಅಲ್ಲಿ ವಾಹನ ಓಡಾಟ ಮಾಡೋದಕ್ಕೆ ಮೊದಲೇ ಸಾಧ್ಯ ಆಗ್ತಾ ಇಲ್ಲ. ನಿಂತ ನೀರಲ್ಲೇ ಓಡಾಡಬೇಕಾದಂಥ ಪರಿಸ್ಥಿತಿ. ಕೆರೆಯಂತೆ ಅನ್ನಿಸ್ತಾ ಇದೆ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಇದೇನು ಕೆರೆನೋ ಅಥವಾ ರಸ್ತೆ ಎಲ್ಲಿದೆ, ಅಲ್ಲಿ ಹಳ್ಳ ಇದೆಯಾ, ಗುಂಡಿ ಇದೆಯಾ, ಏನಿದೆ ಒಂದೂ ಕೂಡ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ ಸದ್ಯಕ್ಕೆ ಬಳ್ಳಾರಿಯಲ್ಲಿ ಸೃಷ್ಟಿಯಾಗಿರೋದು. ಅನೇಕ ಕಡೆಗಳಲ್ಲಿ ಮಳೆ ಆಗಿದೆ. ಆದರೆ ಈ ಮಳೆ ಆದಂಥ ಸಂದರ್ಭದಲ್ಲಿ ಆಗುವಂಥ ಅವಾಂತರಗಳಿದೆಯಲ್ಲ, ಅದು ಒಂದೆರಡಲ್ಲ, ಸಾಲು ಸಾಲು ಅವಾಂತರಗಳು ಬಳ್ಳಾರಿಯಲ್ಲೂ ಕೂಡ ಆಗಿದೆ. ರೇಣುಕಾನಗರ, ರಾಣಿಪೇಟ್, ಮಿಲ್ಲರ್ಪೇಟ್ ಎಲ್ಲ ಪ್ರದೇಶಗಳು ಕೂಡ ಜಲಾವೃತ ಆಗಿರೋದು. ಈಗ ಗಮನಿಸ್ತಾ ಇರುವಂಥದ್ದು ಸಬ್ ರಿಜಿಸ್ಟ್ರಾರ್ ಕಚೇರಿ. ಆ ಕಚೇರಿಯ ಆವರಣ ಕೂಡ ಜಲಾವೃತ ಆಗಿದೆ. ನೀರು ನಿಂತಿದೆ. ಜನರಿಗೆ ಓಡಾಟ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗಡಿನಾಡು ಬಳ್ಳಾರಿಯಲ್ಲಿ ಕಳೆದ ರಾತ್ರಿ ಸುರಿದಿರ್ತಕ್ಕಂಥ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಾವು ತಾಲೂಕು ಕಚೇರಿಯಲ್ಲಿ ಯಾವ ರೀತಿಯಾಗಿ ನೀರು ಬಂದಿದೆ ಅಂತ ತೋರಿಸಿದ್ವಿ. ಈಗ ಗಣಿನಾಡಿಗೆ ಬೆಳಕನ್ನು ಕೊಡ್ತಕ್ಕಂಥ KEBಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ಸಂಪೂರ್ಣವಾಗಿ ಈ KEB ಸರ್ಕಲ್ನ ಬಳಿ ಇರತಕ್ಕಂಥ ಈ KEB ಏನಿದೆ, ಇದು ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರ್ತಕ್ಕಂಥ ಈ ದೃಶ್ಯದಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಬಳ್ಳಾರಿಯ ಮೋಕ ರಸ್ತೆಯಲ್ಲಿ ಇರತಕ್ಕಂಥ KEB. ಬಳ್ಳಾರಿಯ 80%, 75ರಿಂದ 80% ಭಾಗಕ್ಕೆ ನೀರು ವಿದ್ಯುತ್ತನ್ನು ಕೊಡ್ತಕ್ಕಂಥ KEB ಇದು. ಈ KEBಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ, ಸಂಪೂರ್ಣವಾಗಿ ಇಲ್ಲಿ ಮೊಳಕಾಲ್ವರೆಗೂ ನೀರು ನಿಂತಿರ್ತಕ್ಕಂಥದ್ದು. ಹೀಗಾಗಿ ಇಡೀ ನಗರದಾದ್ಯಂತ ವಿದ್ಯುತ್ತನ್ನು ಬಂದ್ ಮಾಡಲಾಗಿರ್ತಕ್ಕಂಥದ್ದು. ಕಳೆದ ರಾತ್ರಿ 10 ಗಂಟೆಯಿಂದ ಇಲ್ಲಿಯವರೆಗೂ ವಿದ್ಯುತ್ ಸರಬರಾಜು ಇಲ್ಲ. ಈ ದೃಶ್ಯದಲ್ಲಿ ನೀವು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇಲ್ಲಿನ ಸನ್ನಿವೇಶ ಇದೆ ಅನ್ನೋದನ್ನು. ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. KEBಯಲ್ಲಿ ಇರ್ತಕ್ಕಂಥ ಕಚೇರಿ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿ ಕಚೇರಿಯ ಒಳಭಾಗದಲ್ಲೂ ಕೂಡ ನೀರು ಹೋಗಿರ್ತಕ್ಕಂಥದ್ದು. ಇಲ್ಲಿನ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಕಳೆದ ರಾತ್ರಿ 10 ಗಂಟೆಯಿಂದ ಇದೆಲ್ಲವನ್ನು ಸರಿ ಮಾಡಬೇಕು ಮತ್ತು ನಗರಕ್ಕೆ ಬೆಳಕನ್ನು ಕೊಡಬೇಕು ಅನ್ನೋ ನಿಟ್ಟಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಸಮಸ್ಯೆ ಬಗೆಹರಿತಾ ಇಲ್ಲ. ರಸ್ತೆಯ ಪಕ್ಕದಲ್ಲೇ ರಸ್ತೆ ಇರ್ತಕ್ಕಂಥದ್ದು, ರಸ್ತೆ ಎತ್ತರವಾಗಿರ್ತಕ್ಕಂಥದ್ದು, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಕಾಲುವೆಯ ನೀರು ಕೂಡ KEBಗೆ ಬರುತ್ತೆ. ಹೀಗಾಗಿ ಈ ರೀತಿಯಾದ ಅವಾಂತರ ಸೃಷ್ಟಿಯಾಗಿದೆ. ಇಲ್ಲಿಂದ ಹೊರಗಡೆ ನೀರು ಹೋಗೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಇದೆ. ಇಂತಹ ಸನ್ನಿವೇಶದಲ್ಲಿ ಈಗ ಬಳ್ಳಾರಿಯಲ್ಲಿ ಕಳೆದ ರಾತ್ರಿ 10 ಗಂಟೆಯಿಂದ ಇಲ್ಲಿಯವರೆಗೂ ವಿದ್ಯುತ್ ಸರಬರಾಜು ಇಲ್ಲ. ನೋಡಬಹುದು, ಇನ್ನೊಂದು ಕಡೆಗೆ JCB ಮೂಲಕ ನೀರನ್ನು ತೆಗೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. JCBಯಲ್ಲಿ
JCB ಮೂಲಕ ಗುಂಡಿಗಳನ್ನು ತೋಡಿ ಕಾಲುವೆಯನ್ನು ಮಾಡಿ ಅದರ ಮೂಲಕ ನೀರನ್ನು ಕಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ನೇರ ಹೊಣೆ ಅಂದರೆ KEB ಇಲಾಖೆಯ ಮೇಲಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಯಾಕಾಗಿ ಅಂದರೆ KEB ಸಂಪೂರ್ಣವಾಗಿ ರಸ್ತೆ ಮಟ್ಟದಿಂದ ಸುಮಾರು 5-6 ಅಡಿ ಡೌನ್ ಪ್ರದೇಶದಲ್ಲಿ ಇರತಕ್ಕಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಇದಕ್ಕೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಪ್ರತಿ ಬಾರಿ ಕೂಡ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ ಆಗುತ್ತೆ ನೋಡ್ರಿ. KEBಯಲ್ಲಿ ಏನು ಇಡೀ ನಗರಕ್ಕೆ ವಿದ್ಯುತ್ತನ್ನು ಕೊಡ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈಗ ಜನರೇಟರ್ನ ಇಟ್ಟು ನೀರನ್ನು ಒಡೆಯುವಂಥ ಹೊರಗಡೆ ಹಾಕ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಕಳೆದ ರಾತ್ರಿ 10 ಗಂಟೆಯಿಂದ ಇದೇ ರೀತಿಯಾಗಿ ನೀರನ್ನು ಹೊರ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಡೀ ದಿನ ಇದೇ ರೀತಿಯಾದ ಸನ್ನಿವೇಶ ಇಲ್ಲಿ ಇರುತ್ತೆ. ಹೀಗಾಗಿ ಇಡೀ ದಿನ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.